ಮಾಡೋಣ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ಅಲ್ಲಿನ 3 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಗಳಲ್ಲಿ ಐಶ್ವರ್ಯಭರಿತನು, ವಾಗ್ದಾನಗಳಲ್ಲಿ ನಂಬಿಗಸ್ತನೂ ಆಗಿರುವಂಥ ನನ್ನ ಪರಲೋಕದ ತಂದೆಯಾದ ದೇವರೇ, ಅಪ್ಪ ಸ್ವಾಮಿ, ಸಾಯಂಕಾಲ ಸಮಯದಲ್ಲಿ ಕರ್ತನೆ ನಿನ್ನ ಸನ್ನಿಧಾನಕ್ಕೆ ಬರುವುದಕ್ಕೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ದೇವ, ಬೆಳಗಿನಿಂದ ಇಲ್ಲಿವರೆಗೂ ಸ್ವಾಮಿ ನಮ್ಮ ಜೊತೆಯಾಗಿದ್ದು ಕೊಡ್ತಾನೆ ನಮ್ಮನ್ನು ಅದ್ಭುತವಾಗಿ ಕರ್ತನೆ ನಡೆಸಿಕೊಂಡು ಈ ಆಲಯದಲ್ಲಿ ತಿರುಗಿ ನೀನು ಚಿಕ್ಕ ಹಿಂಡಾಗಿ ಸೇರಿ ಬರುವಂತೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಕರ್ತನೆ, ಶ್ರಮೆ, ಮರಣ, ಪುನರುತ್ಥಾನ ಧ್ಯಾನಗಳನ್ನು ತಿರುಗಿ ಕರ್ತನೆ ಅಪ್ಪ ಸ್ವಾಮಿ ಧ್ಯಾನಿಸುವಂಥ ಒಂದು ಸೌಭಾಗ್ಯವನ್ನು ನನಗೂ ನಮ್ಮೆಲ್ಲರಿಗೂ ಒದಗಿಸಿಕೊಟ್ಟಿದೆಯಲ್ಲಪ್ಪ ಸ್ವಾಮಿ, ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಕರ್ತನೆ, ತಿರುಗಿ ಕರ್ತನೆ ನಮ್ಮ ಜೀವಿತಗಳಲ್ಲಿ ಕರ್ತನೆ ಅಪ್ಪ ಸ್ವಾಮಿ ಮಾನಸಾಂತರ ಪಶ್ಚಾತ್ತಾಪದೆಡೆಗೆ ದೇವರೇ ನಮ್ಮನ್ನು ನಡೆಸು ಸ್ವಾಮಿ. ದೇವರೇ, ತಗ್ಗಿದ ಹೃದಯದಿಂದ ನಿನ್ನ ಪಾದ ಸನ್ನಿಧಿಗೆ ಬರಲಿಕ್ಕಾಗುವಾಗೆ ನಿನ್ನ ಕೃಪೆಯನ್ನು ಕೊಡು ಸ್ವಾಮಿ. ನೀನು ಬಾಪ ಕರ್ತನೆ ನಮ್ಮಿಂದ ಬಯಸುವಂಥ ಸಂಗತಿಗಳನ್ನು ಕರ್ತನೆ ನಾವು ಮಾಡುವುದಕ್ಕೆ ಕರ್ತನೆ ನಿನ್ನ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ದೇವರೇ, ನಿನ್ನ ಚಿತ್ತಾನುಸಾರವಾಗಿ ಜೀವಿಸುವಂತೆ ನೀನು ಸಹಾಯ ಮಾಡು ಅಪ್ಪ ಕರ್ತನೆ. ಬದುಕಿದರೂ ನಿನಗಾಗಿ, ಸತ್ತರೂ ನಿನಗಾಗಿ, ಬದುಕಿದರೂ ಸತ್ತರೂ ನಾವು ನಿನ್ನವರೇ ಆಗ್ಲಿಕ್ಕಾಗುವಾಗೆ ದೇವರೇ ನಿನ್ನ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ದೇವರೇ, ಈ ದಿನವೆಲ್ಲ ಕರ್ತನೆ ನಮ್ಮ ಜೊತೆಯಾಗಿದ್ದು ನಮ್ಮನ್ನು ನಡೆಸಿದಿ ದೇವರೇ. ನಿನ್ನ ಕೃಪೆ ಅಪ್ಪ ಸ್ವಾಮಿ ನಮ್ಮೊಟ್ಟಿಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ದೇವರ ಆತ್ಮನೆ, ಈ ಸಾಯಂಕಾಲ ಸಮಯದಲ್ಲಿ ಕರ್ತನೆ ತಂದೆಯಾದ ದೇವರೇ ನಮ್ಮೊಟ್ಟಿಗೆ ಮಾತನಾಡು ಸ್ವಾಮಿ. ಕರ್ತನೆ, ನಮ್ಮ ಜೀವಿತಗಳು ಆತ್ಮಿಕವಾಗಿ ಅಭಿವೃದ್ಧಿ ಹೊಂದುವಂತೆ ಸಹಾಯ ಮಾಡು ದೇವರೇ. ನಿನ್ನ ಚಿತ್ತಾನುಸಾರವಾಗಿ ನಮ್ಮ ಆಲಯವನ್ನು ಸುಂದರವಾಗಿ ಕಟ್ಟಿಸಿಕೊಟ್ಟಿದ್ದೀರಪ್ಪ, ನಿಮಗೆ ಸ್ತೋತ್ರ. ಆತ್ಮಗಳು ಬಂದು ಸೇರಿ ಕರ್ತನೆ ಅಪ್ಪ ಸ್ವಾಮಿ ನಿನಗೆ ಮಹಿಮೆ ಬರುವ ರೀತಿಯಲ್ಲಿ ಕರ್ತನೆ ಜೀವಿಸ್ಲಿಕ್ಕಾಗೋ ಹಾಗೆ ಕೃಪೆ ಕೊಡು. ಪ್ರತಿಯೊಂದು ಆತ್ಮಗಳು ಸ್ವಾಮಿ ಕರ್ತನೆ ನಿನ್ನ ಸನ್ನಿಧಾನಕ್ಕೆ ಬರುವಾಗ ಕರ್ತನೆ ತಮ್ಮನ್ನು ತಾವು ಪರೀಕ್ಷಿಸಿಕೊಂಡವರಾಗಿ ಕರ್ತನೆ ಬರ್ಲಿಕ್ಕಾಗೋ ಹಾಗೆ ನೀನು ಕೃಪೆ ಕೊಡು ಸ್ವಾಮಿ. ನೀನೇ ಮಾರ್ಗವು, ಸತ್ಯವು, ಜೀವವೂ ಆಗಿದೆಯಲ್ಲ ಸ್ವಾಮಿ.
ಜೀವವಾಗಿರುವ ಆತನ ಬಳಿಗೆ ಕರ್ತನೆ ನಾವು ಬಂದಿದ್ದೇವೆ ಸ್ವಾಮಿ. ನಿನ್ನ ಪಾದದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಡ್ತೇವೆಪ್ಪ ಸ್ವಾಮಿ. ಪರಲೋಕವು ನಿನ್ನ ಸಿಂಹಾಸನ, ಭೂಮಿಯು ನಿನ್ನ ಪಾದಪೀಠ. ನಿನ್ನ ಪಾದದ ಪೀಠದ ಕೆಳಗೆ ಬಂದಿದ್ದೇವೆ ಸ್ವಾಮಿ. ದೇವರೇ, ನಮ್ಮ ವಿಜ್ಞಾಪನೆಯನ್ನು ಕೇಳುವಂತ ದೇವರೇ, ನಮ್ಮನ್ನು ಶುದ್ಧೀಕರಿಸು ಸ್ವಾಮಿ. ಮಾನಸಾಂತರ ಪಶ್ಚಾತ್ತಾಪದೆಡೆಗೆ ನಮ್ಮನ್ನು ನಡೆಸು. ತಿಳಿದೋ ತಿಳಿಯದೆಯೋ ಕರ್ತನೆ ಮಾಡುವಂತ ಎಲ್ಲ ತಪ್ಪು ಅಪರಾಧಗಳನ್ನು ನೀನು ಕ್ಷಮಿಸಿ ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದ್ಯಲ್ಲಪ್ಪ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ನಿನ್ನ ಪ್ರೀತಿ ಅಪಾರವಾದದ್ದು, ವರ್ಣಿಸಲು ಅಸಾಧ್ಯ ಸ್ವಾಮಿ. ಅದು ಕರ್ತನೆ ತಂದೆ ದೇವರೇ, ಪೂರ್ವಕ್ಕೂ ಪಶ್ಚಿಮಕ್ಕೂ ಅಷ್ಟು ದೂರ ಮಾಡಿ ನಿನ್ನ ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಕರ್ತನೆ. ತಂದೆಯಾದ ದೇವರೇ, ಈ ಸಮಯದಲ್ಲಿ ಕರ್ತನೆ ಸೇರಿ ಬಂದಂತೆ ಎಲ್ಲ ದೇವ ಜನರನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಈ 46 ದಿನಗಳು ಮಾತ್ರ ಕರ್ತನೆ ನಾವು ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಅಪ್ಪ ಸ್ವಾಮಿ, ನಮ್ಮನ್ನು ನಾವು ತಗ್ಗಿಸಿಕೊಂಡು ಬರದೆ ನಮ್ಮ ಜೀವಿತ ಕಾಲವೆಲ್ಲ ಕರ್ತನೆ ನಿನ್ನೊಟ್ಟಿಗೆ ನಮ್ಮ ಸಮಯವನ್ನು ಕಳೆಯಲಿಕ್ಕಾಗುವಾಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಪ್ರತಿಯೊಂದು ಕುಟುಂಬದಲ್ಲಿ ಸಮಾಧಾನ ಶಾಂತಿಯನ್ನು ನೆಲೆಗೊಳಿಸಪ್ಪ. ಪ್ರತಿಯೊಂದು ಕುಟುಂಬದಲ್ಲಿ ಭಕ್ತಿಯ ಜ್ವಾಲೆಯನ್ನು ಹೊತ್ತಿಸು ಸ್ವಾಮಿ. ಪ್ರತಿಯೊಂದು ಕುಟುಂಬದವರು ಕರ್ತನೆ ನಿನಗೋಸ್ಕರವು ನಿನ್ನ ಮಹಿಮೆಗೋಸ್ಕರವು ಜೀವಿಸುವಂತೆ ಸಹಾಯ ಮಾಡು ಸ್ವಾಮಿ. ಅಪ್ಪ ಕರ್ತನೆ, ನಮ್ಮ ಸಭೆಯನ್ನ ಆತ್ಮೀಕವಾಗಿ ಬಲಗೊಳಿಸು ಎಂಬುದಾಗಿ ನಿನ್ನಲ್ಲಿ ಬೇಡ್ಕೊಳ್ತೇನೆ ಸ್ವಾಮಿ. ದೇವರೇ ಅಪ್ಪ ಕರ್ತನೆ, ತಂದೆಯಾದ ದೇವರೇ, ಈ ಸಮಯದಲ್ಲಿ ಕರ್ತನೆ ಅಪ್ಪ ಸ್ವಾಮಿ, ನಮ್ಮ ಸಭೆಯಲ್ಲಿರುವಂತ ಎಲ್ಲ ವೃದ್ಧ ತಂದೆ ತಾಯಿಗಳನ್ನ ಕರ್ತನೆ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆಪ್ಪ. ಈ ವೃದ್ಧಾಪದಲ್ಲಿ ಬರುವಂತ ಎಲ್ಲ ಬಲಹೀನತೆಗಳ ಮಧ್ಯದಲ್ಲಿ ನಿನ್ನ ಬಲವನ್ನು ಕೊಟ್ಟು ನಿನ್ನ ಮಕ್ಕಳನ್ನ ಪೋಷಿಸು, ಸಂರಕ್ಷಿಸಿ ನಡೆಸು ಸ್ವಾಮಿ. ಅವ್ರ ಕುಟುಂಬದವರು ನೋಡಿಕೊಳ್ಳುವುದಕ್ಕೆ ಬೇಕಾದಂತ ಸಮಾಧಾನ ಶಾಂತಿಯನ್ನು ಒದಗಿಸಿಕೊಡು ಸ್ವಾಮಿ. ವಿಶೇಷವಾಗಿ ಕರ್ತನೆ ಅಪ್ಪ ಸ್ವಾಮಿ, ನಮ್ಮ ಸಭಾ ವಾಕ್ಯವನ್ನು ಹಂಚುವುದಕ್ಕಾಗಿ ಬಂದಂತ ಸೇವಕರನ್ನ ಕರ್ತನೆ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ಅವರಿಗೆ ಕೊಟ್ಟಂತ ಭಾರಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ ಅಪ್ಪ ಕರ್ತನೆ, ನಿನ್ನ ಆತ್ಮನ ಬಲದಿಂದ ನಿನ್ನ ಮಗನನ್ನ ತುಂಬಿಸಿ ಕಳೆದ 3 ದಿನಗಳಿಂದಲೂ ಉಪಯೋಗಿಸಿಕೊಳ್ತಾ ಬಂದಿದ್ದೀಪ ದೇವರೇ. ಇಂದು ಕೂಡ ನಿನ್ನ ಮಗನನ್ನ ಉಪಯೋಗಿಸು ಸ್ವಾಮಿ. ದೇವರೇ, ಅವರ ಬಾಯಿಂದ ಬರುವಂತ ಪ್ರತಿಯೊಂದು ಮಾತುಗಳು ನಿನ್ನ ಮಾತುಗಳಾಗಿ ಕರ್ತನೆ ಪರಿಗಣಿಸ್ಲಪ್ಪ ಸ್ವಾಮಿ. ದೇವರೇ ಅಪ್ಪ ಕರ್ತನೆ, ಅವರ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸುವಾಗ ಆ ವಾಕ್ಯವನ್ನ ಗ್ರಹಿಸಿಕೊಳ್ಳುವಂತ ಮನಸ್ಸನ್ನ ಕೇಳುವಂತ ಕಿವಿಗಳನ್ನ ಕರ್ತನೆ ನೀನು ಕೊಡು ಎಂಬುದಾಗಿ ನಿನ್ನಲ್ಲಿ ಬೇಡ್ಕೋತೇನೆ. ನಿನ್ನ ದಾಸನನ್ನ ನಿನ್ನ ಅಭಿಷೇಕದಿಂದ ತುಂಬಿಸು ಸ್ವಾಮಿ. ಅವರ ಕುಟುಂಬ ಜೀವಿತವನ್ನ ಆಶೀರ್ವದಿಸು. ಅವರ ಸೇವಾ ಕಾರ್ಯದಲ್ಲಿ ನೀನಿದ್ದುಕೊಂಡು ಅವರನ್ನ ನಡೆಸು ಸ್ವಾಮಿ. ಅವರ ಕೈ ಹೆಚ್ಚಿದ ಎಲ್ಲಾ ಕೆಲಸ ಕಾರ್ಯಗಳನ್ನ ಸಫಲಪಡಿಸು ಎಂಬುದಾಗಿ ನಿನ್ನಲ್ಲಿ ಬೇಡ್ಕೋತೇನಪ್ಪ ಸ್ವಾಮಿ. ಹೀಗೆ ಕರ್ತನೆ ತಂದೆಯಾದ ದೇವರೇ, ಈ ಸಾಯಂಕಾಲದ ಈ ಆರಾಧನೆಯ ಆದಿ ಮಧ್ಯ ಅಂತ್ಯವು ನೀನಾಗಿದ್ದುಕೊಂಡು ಮಹಿಮೆ ಹೊಂದಬೇಕೆಂಬುದಾಗಿ ಯೇಸು ನಾಮದಲ್ಲಿ ದೀನತೆಯಿಂದ ಬೇಡಿಕೊಂಡು ಹೊಂದಿದ್ದೇನೆ ನನ್ನ ತಂದೆಯೇ, ಆಮೇನ್ ಆಮೇನ್. ದಯವಿಟ್ಟು ಸಭಿಕರು ಕೂತ್ಕೊಳ್ರಿ. ನಾವು ಹಾಡುವ ಸಂಕೀರ್ತನೆಯಲ್ಲಿ 111ನೇ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಸಂಕೀರ್ತನೆ 111. ಅದರಲ್ಲಿ ಮೊದಲಿನ 2 ಚರಣಗಳನ್ನ ಮಾತ್ರ ಹಾಡಿಕೊಳ್ಳೋಣ. ಅನಂತರದಲ್ಲಿ ಈ ದಿನಕ್ಕೆ ನೇಮಕವಾದ ಸತ್ಯವೇದ ಭಾಗವು ಓದಲಾಗುವುದು. ಪಾಪ ಮಾಡಿ ನಾನು ಸ್ವಾಮಿ
7ನೇ ದಿನಕ್ಕಾಗಿ ನೇಮಕವಾದ ವೇದ ಪಾರಾಯಣ ವಾಕ್ಯದ ಭಾಗವು ವಿಮೋಚನಕಾಂಡ 32ನೇ ಅಧ್ಯಾಯ 30ರಿಂದ 35. ವಿಮೋಚನಕಾಂಡ 32ನೇ ಅಧ್ಯಾಯ 30ರಿಂದ 35. ಮೋಶೆಯು ಇಸ್ರಾಯೇಲಿಗಾಗಿ ದೇವರನ್ನು ಬೇಡಿಕೊಂಡದ್ದು. ಮರುದಿನದಲ್ಲಿ ಮೋಶೆ ಜನರಿಗೆ, ನೀವು ಮಹಾಪಾಪವನ್ನು ಮಾಡಿದ್ದೀರಿ, ಆದರೂ ನಾನು ಬೆಟ್ಟವನ್ನು ಹತ್ತಿ ಯೆಹೋವನ ಸನ್ನಿಧಿಗೆ ಹೋಗುವೆನು. ಒಂದು ವೇಳೆ ನೀವು ಮಾಡಿದ ಪಾಪಕೃತ್ಯ ಕ್ಷಮಾಪಣೆಯು ನನ್ನ ಮೂಲಕ ದೊರಕಿತು ಎಂದು ಹೇಳಿದನು. ಆಗ ಮೋಶೆಯು ಯೆಹೋವನ ಬಳಿಗೆ ತಿರುಗಿ ಹೋಗಿ, ಅಯ್ಯೋ ಅಯ್ಯೋ, ಈ ಜನರನ್ನು ಮಹಾಪಾಪವನ್ನು ಮಾಡಿದ್ದಾರೆ, ಚಿನ್ನದ ದೇವರನ್ನು ಮಾಡಿಕೊಂಡಿದ್ದಾರೆ. ಆದರೂ ನೀನು ಕರುಣವಿಟ್ಟು ಅವರ ಪಾಪವನ್ನು ಕ್ಷಮಿಸಬೇಕು, ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು. ಅದಕ್ಕೆ ಯೆಹೋವನು, ಯಾರ್ಯಾರು ನನ್ನ ಮಾತನ್ನು ಮೀರಿ ಪಾಪ ಮಾಡಿದ್ದಾರೋ ಅವರ ಹೆಸರುಗಳನ್ನೇ ನನ್ನ ಬಳಿಯಲ್ಲಿರುವ ಪಟ್ಟಿಯಿಂದ ನಾನು ಅಳಿಸಿಬಿಡುವೆನು. ನೀನು ಇಲ್ಲಿಂದ ಹೊರಟು ನಾನು ನಿನಗೆ ಹೇಳಿದ ದೇಶಕ್ಕೆ ಈ ಜನರನ್ನು ನಡೆಸಿಕೊಂಡು ಹೋಗು. ನನ್ನ ದೂತನು ನಿನ್ನ ಮುಂದುಗಡೆಯಲ್ಲಿ ನಡೆಯುವವನು. ಆದರೂ ನಾನು ಅವರನ್ನು ಶಿಕ್ಷಿಸುವಾಗ ಅವರ ಪಾಪಕ್ಕೆ ತಕ್ಕಂತೆ ಶಿಕ್ಷಿಸುವೆನು. ಇಸ್ರಾಯೇಲರು ಆರೋನನ ಕೈಯಿಂದ ಆ ಬಸವನನ್ನು ಮಾಡಿಸಿಕೊಂಡದ್ದರಿಂದ ಯೆಹೋವನು ಅವರನ್ನು ದಂಡಿಸಿದನು ಎಂಬುದೇ. ಕಳೆದ 3 ದಿನಗಳಿಂದ ನಮ್ಮ ಮಧ್ಯದಲ್ಲಿ ಇದ್ದು ಕರ್ತನ ವಾಕ್ಯ ಸಂದೇಶವನ್ನು ಹಂಚಿ ನಮ್ಮನ್ನು ವಾಕ್ಯದ ಮೂಲಕ ಬಲಪಡಿಸಿದಂಥ ರೆವರೆಂಡ್ ಸುಹಾಸ್ ಅಯ್ಯನವರಿಗೆ ನಮ್ಮ ಸಭಾಪಾಲಕರು ಮತ್ತು ಸಭಾಪಾಲನಾ ಸಮಿತಿಯ ಪರವಾಗಿ ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ. ಈಗ ನಾವು ತಂದಂಥ ಕಾಣಿಕೆಯನ್ನು ಕೂಡಿಸುವಾಗ ಹಾಡುವ ಸಂಕೀರ್ತನೆಯಲ್ಲಿ 95ನೆಯ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆಯಲ್ಲಿ 95 ಅವಶ್ಯವಿದ್ದಷ್ಟು ಚರಣವನ್ನು ಹಾಡಿಕೊಳ್ಳೋಣ. ಆಗ ಕಾಣಿಕೆ ಎತ್ತಲಾಗುವುದು.
ಮಾಡು. ನಮ್ಮ ಜೀವದ ಕಾಲದೊಳೆಲ್ಲವೂ ನಡೆಯಲು ಭಾವವ ಮಾಡುವೆವು. ಮಾನವರನ್ನು ಬೋಧಿಸಿ ದೈವ ಜ್ಞಾನದ ವೇದವಿದು. ಇದರ ಜ್ಞಾನವ ಮಾಡುತ್ತ ನಡೆಯುವ ಜನರು ಮಾನವ ಹೊಂದುವರು. ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ಎಲ್ಲ ಆಶೀರ್ವಾದಗಳಿಗೆ ಮೂಲ ಕರ್ತನಾಗಿರುವಂತಹ ತಂದೆಯಾದ ದೇವರೇ, ನಿನ್ನಿಂದಲೇ ಆಶೀರ್ವಾದ ಎಂಬುದಾಗಿ ನಾವು ನಂಬಿದವರಾಗಿ, ನಿನ್ನಲ್ಲಿಯೇ ನಮಗೆ ಮನಃಶಾಂತಿ, ನಿನ್ನಲ್ಲಿಯೇ ನಮಗೆ ಸಮಾಧಾನ, ನಿನ್ನಲ್ಲಿಯೇ ನಮಗೆ ಸಂತೃಪ್ತಿ, ಸಮೃದ್ಧಿಯ ಜೀವಿತ ಎಂಬುದಾಗಿ ನಾವು ನಂಬಿಕೊಂಡು ನಿನ್ನ ಪಾದಸನದಲ್ಲಿ ಬರುವಂತ ಕೃಪೆಗೆ ನಡೆಸಿದಂತ ದೇವರೇ ನಿನಗೆ ಸ್ತೋತ್ರ. ದಿನವೆಲ್ಲ ನಮ್ಮನ್ನ ಕಾಯ್ದು ನಡೆಸಿ ಕಾಪಾಡಿ ನಮ್ಮನ್ನ ಸಂರಕ್ಷಿಸಿ ಈ ಸಂಜೆಯ ಸಮಯದಲ್ಲಿ ನಿನ್ನ ಶಿಲುಬೆಯನ್ನ ದೃಷ್ಟಿಸಿ ನೀ ಪಟ್ಟಂತ ವೇದನೆಯನ್ನ ಸ್ವಾಮಿ ನಾವು ಅನುಭವ ಮಾಡಲು ಕೂಡಿ ಬರಲು ಕೊಟ್ಟಂತ ಈ ಅವಕಾಶಕ್ಕಾಗಿ, ಅಮೂಲ್ಯ ಸಮಯಕ್ಕಾಗಿ ನಿನಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಸ್ವಾಮಿ, ನೀನು ನಮಗೋಸ್ಕರ ನಿನ್ನ ಏಕೈಕ ಮಗನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿಕೊಡುವುದರ ಮೂಲಕ, ಆ ಮಗನು ಶಿಲ್ಬೆ ಮೇಲೆ ಪ್ರಾಣವನ್ನ ಅರ್ಪಿಸುವುದರ ಮೂಲಕ, ರಕ್ತವನ್ನ ಸುರಿಸುವುದರ ಮೂಲಕ ನಮ್ಮೆಲ್ಲರ ಪಾಪ ಪರಿಹಾರವನ್ನ ನೀಡಿದ್ದಾನಲ್ಲ. ಪಾಪ ಪರಿಹಾರಕ ಯಜ್ಞವಾಗಿ ನಮಗೋಸ್ಕರ ಶಿಲುಬೆ ಮೇಲೆ ಜಡಿಯಲ್ಪಟ್ಟು, ಸತ್ತು ಊಣಲ್ಪಟ್ಟು, ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತರೊಳಗಿಂದ ಎದ್ದು ನಮಗೋಸ್ಕರ ನಿತ್ಯ ಜೀವದ ದ್ವಾರವನ್ನ ತೆರೆದು ನಮ್ಮನ್ನ ಸ್ವೀಕರಿಸಲು ಸಿದ್ಧನಾಗಿರುವುದು ವಾತನೇ ನಿನಗೆ ಸ್ತೋತ್ರವನ್ನ ಸಲ್ಲಿಸುವಂತವರಾಗಿದ್ದೇವೆ. ನೀನು ಮಾಡಿದಂತ ಮಹೋಪಕಾರಗಳನ್ನ ಸ್ಮರಿಸಿ ಕೃತಜ್ಞತಾ ಭಾವದಿಂದ ಈ ಕಾಣಿಕೆಯನ್ನು ನಿನಗೆ ತಂದು ಸಮರ್ಪಿಸಿದ್ದೇವೆ ರಾಜ. ಸ್ವಾಮಿ, ಈ ಕಾಣಿಕೆಯನ್ನ ಆಶೀರ್ವದಿಸು, ಪಾವನ ಮಾಡು. ಬರತಕ್ಕ ಪ್ರತಿಫಲವನ್ನ, ಆಶೀರ್ವಾದವನ್ನ ಇಮ್ಮಡಿಯಾಗಿ ಕೂಡಿ ಬಂದಂತ ಪ್ರತಿಯೊಬ್ಬರ ಮೇಲೆ ನೀನು ಸುರಿಯ ಮಾಡು. ಯಾರ್ಯಾರು ಯಾವ ಭಿನ್ನಗಳಿಂದ ಇಲ್ಲಿ ಕೂಡಿ ಬಂದಿದ್ದಾರೋ ನೀನು ಬಲ್ಲೆ ಕರ್ತನೆ. ಪ್ರತಿಯೊಬ್ಬರ ಭಿನ್ನಹವನ್ನ ಲಾಲಿಸು, ಸದುತ್ತರವನ್ನ ದಯಪಾಲಿಸೆಂದು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಸ್ವಾಮಿ, ವೃದ್ಧಾಪ್ಯದ ಜೀವಿತದಲ್ಲಿರುವಂತ ವೃದ್ಧರಿಗೋಸ್ಕರ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ ಕರ್ತನೆ. ನಾನೇ ನಿಮಗೆ ಆಶ್ರಯ ಎಂಬುದಾಗಿ ಹೇಳಿದ್ದೀಯಲ್ಲ, ನೀನು ಆಶ್ರಯಗಿರಿಯಾಗಿದ್ದು ಬೇಕಾದಂತ ಬಲವನ್ನ, ಚೈತನ್ಯವನ್ನ, ತ್ರಾಣವನ್ನ ನೀನು ಪ್ರಿಯರಿಗೆ ಅನುಗ್ರಹಿಸಿಕೊಟ್ಟು ನೀನು ಅವರನ್ನ ಮುನ್ನಡೆಸಿ ಅವರ ಜೀವಿತಗಳೆಲ್ಲ ನೀನಿದ್ದುಕೊಂಡು ಸ್ವಾಮಿ ಮಹಿಮೆ ಹೊಂದಿಕೋ. ವಿಶೇಷವಾಗಿ ನೆರೆದು ಬಂದಂತ ಪ್ರತಿಯೊಬ್ಬರ ಮೇಲೆ ನಿನ್ನ ದಿವ್ಯ ಆತ್ಮನನ್ನ ಸುರಿಯ ಮಾಡು. ನಾವೆಲ್ಲರೂ ಕೂಡ ನಿನ್ನನ್ನ ಸ್ತುತಿಸಿ, ನಿನ್ನನ್ನು ಕೊಂಡಾಡಿ, ನಿನ್ನನ್ನ ಮಹಿಮೆ ಪಡಿಸುವ ಸಾಕ್ಷ್ಯ ಜೀವಿತವನ್ನ ಮಾಡಲು ಕೃಪೆಯನ್ನು ಅನುಗ್ರಹಿಸಿಕೊಡು. ಈ ಅಮೂಲ್ಯ ಸಮಯದಲ್ಲಿ ನಿನ್ನ ಪ್ರಸನ್ನತೆಯೊಂದಿಗೆ ಆವರಿಸು. ನಿನ್ನ ದಿವ್ಯ ವಾಕ್ಯದ ಗೂಢಾರ್ಥಗಳನ್ನು ನಮಗೆ ಪ್ರಕಟ ಮಾಡು. ನೆರೆದು ಬಂದಂತ ನಾವೆಲ್ಲರೂ ಕೂಡ ನಿನ್ನಿಂದ ಶಾಂತಿ, ಸಮಾಧಾನ, ನೆಮ್ಮದಿಯನ್ನ, ಆಶೀರ್ವಾದಗಳನ್ನ, ಆರೋಗ್ಯವನ್ನ, ಸುಕ್ಷೇಮವನ್ನ ಪಡೆದುಕೊಂಡವರಾಗಿ ನಿನ್ನ ವಾಕ್ಯದಂತೆ ಬದುಕಿ ಬಾಳಲು ನಮ್ಮ ಹೃದಯಗಳನ್ನು ತೆರೆದಿಟ್ಟುಕೊಂಡು ಸ್ವಾಮಿ ಅವುಗಳನ್ನ ಗ್ರಹಿಸಿ ಬದುಕಿ ಬಾಳಲು ಪವಿತ್ರಾತ್ಮನ ಪ್ರೇರಣೆ, ಪವಿತ್ರಾತ್ಮನ ಅಭಿಷೇಕ, ಪವಿತ್ರಾತ್ಮನ ಮಾರ್ಗದರ್ಶನ, ಪವಿತ್ರಾತ್ಮನ ವರಗಳಿಂದ ನಮ್ಮನ್ನ ತುಂಬಿಸಿ ನಡೆಸು. ಈ ಆರಾಧನೆಗೆ ಯೋಗ್ಯನು ನೀನೇ ಸ್ವಾಮಿ. ನೀನೇ ಈ ಆರಾಧನೆಯ ಆದಿ ಅಂತ್ಯವ ಮಧ್ಯಸ್ಥಿಕನಾಗಿದ್ದುಕೊಂಡು ಸಕಲ ವಿಧದಲ್ಲಿ ನೀನು ಮಾತ್ರ ಮಹಿಮೆ ಹೊಂದಿಕೋ. ವಿಶೇಷವಾಗಿ ಪರೀಕ್ಷೆಯನ್ನು ಬರೆಯುತ್ತಿರುವಂತಹ ಪ್ರೀತಿಯ ವಿದ್ಯಾರ್ಥಿಗಳನ್ನ ಸ್ವಾಮಿ ನೀನು ಪ್ರತಿಷ್ಠೆ ಪಡಿಸು, ಆರೋಗ್ಯದಿಂದ ತುಂಬಿಸು. ಅವರೆಲ್ಲರೂ ಕೂಡ ನಿನ್ನ ಆತ್ಮನನ್ನು ಹೊಂದಿಕೊಂಡು ಆರೋಗ್ಯ ಸುಕ್ಷೇಮವನ್ನು ಪಡೆದುಕೊಂಡು ಸ್ವಾಮಿ ಸುಕ್ಷೇಮವಾಗಿ ಹೋಗಿ ಪರೀಕ್ಷೆಗಳನ್ನು ಉತ್ತಮವಾದಂತ ರೀತಿಯಲ್ಲಿ ಬರೆದು ಕರ್ತನೆ ಸ್ವಾಮಿ ಉತ್ತಮ ಶ್ರೇಣಿಯಲ್ಲಿ ತಿರುಗಡೆ ಆಗಿ ಸ್ವಾಮಿ ನಿನ್ನ ಮಹಿಮೆಗೋಸ್ಕರ ಜೀವಿಸಲು ಕೃಪೆಯನ್ನು ಅನುಗ್ರಹಿಸಿಕೊಡು. ಸ್ವಾಮಿ, ಈ ಆಲಯ ಕೇವಲ ಆಲಯವಾಗಿರದೆ ಕರ್ತನೆ ಎತ್ತಲ್ಪಡುವ ಸಭೆಯಾಗಿ ಸ್ವಾಮಿ ರೂಪುಗೊಳ್ಳಲು ಕೃಪೆಯನ್ನು ಅನುಗ್ರಹಿಸಿಕೊಡು. ಆಶೀರ್ವಾದದ ಸಭೆಯಾಗಿ ರೂಪುಗೊಳ್ಳಲು ಕೃಪೆಯನ್ನು ಅನುಗ್ರಹಿಸಿಕೊಡು.
ಸ್ವಾಮಿ, ಆತ್ಮಗಳು ಕರ್ತನೆ ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದು ನಿನ್ನಿಂದ ಆಶೀರ್ವಾದವನ್ನ, ಸುಕ್ಷೇಮವನ್ನ, ಶುಭವನ್ನ, ಕೃಪೆಯನ್ನ ಪ್ರತಿಯೊಬ್ಬರು ಹೊಂದಿಕೊಂಡು ಕರ್ತನೆ ಕಡೆಯ ದಿವಸಗಳಲ್ಲಿ ಸ್ವಾಮಿ ನಿನ್ನ ಮುಂದೆ ಯಥಾರ್ಥವಾಗಿ ನಿಲ್ಲುವಂತ ಸಭೆಯಾಗಿ ರೂಪುಗೊಳ್ಳಲು ಪ್ರತಿಯೊಬ್ಬರ ಮೇಲೆ ಸ್ವಾಮಿ ನಿನ್ನ ಆತ್ಮನನ್ನ ಸುರಿಸಿ ಬಲಪಡಿಸಿ ಸಿದ್ಧಗೊಳಿಸಿ ನಾವೆಲ್ಲರೂ ನಿನ್ನ ಮುಂದೆ ನಿರ್ದೋಷಿಗಳಾಗಿ ಕಾಣಿಸಿಕೊಳ್ಳುವಂತ ಕೃಪೆಗೆ ನಡೆಸು. ನಮ್ಮಲ್ಲಿರುವಂತ ಎಲ್ಲ ಭ್ರಷ್ಟತೆಯನ್ನ ತೆಗೆದು ಹಾಕಿ ಕರ್ತನೆ ನಿನ್ನಲ್ಲಿ ಶ್ರೇಷ್ಠರೆಂದೆನ್ನಿಸಿಕೊಳ್ಳುವ ಕೃಪೆಗೆ ನೀನು ನಡೆಸಿ ಮಹಿಮೆ ಹೊಂದಿಕೋ. ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ ಎಲ್ಲ ಆಶೀರ್ವಾದಗಳನ್ನ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೆನ್. ನಾವು ಸೇವಕರೊಂದಿಗೆ ಧ್ಯಾನ ಸಮಯವನ್ನು ಪ್ರವೇಶಿಸುವ ಹಾಗೆ ಹಾಡುವ ಸಂಗೀತಗಳಲ್ಲಿ 227ನೇ ಸಂಗೀತವನ್ನ ಹಾಡಿಕೊಳ್ಳೋಣ. 227 ಮೊದಲಿನ 2 ಚರಣಗಳನ್ನ ಮಾತ್ರ ಹಾಡಿಕೊಳ್ಳೋಣ. ನನ್ನ ಪ್ರಿಯ ರಕ್ಷಕ, ಪ್ರೀತಿಯಿಂದ ನೀ ಪವಿತ್ರ, ನನ್ನ ಶುದ್ಧ ಮಾಡಬ, ದೊಡ್ಡ ಪಾಪ ಹೊರೆಯನ್ನು ಪರಿಹರಿಸುವೆ. ಭಾರವನ್ನು ಮುರಿದ ಸಭೆ ಹೃದಯ ಮಾಡಿ ಕುಳಿತುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನಾದಂತ ತಂದೆಯಾದ ದೇವರೇ, ನಿನ್ನ ಪಾದ ಸನ್ನಿಧಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರುವ ಕೃಪೆಗೆ ನಡೆಸಿದ್ದಿ. ನಿನ್ನ ಶಿಲುಬೆಯನ್ನ ಧ್ಯಾನಿಸಲು, ವಾಕ್ಯದ ಗೂಢಾರ್ಥಗಳನ್ನ ತಿಳಿದುಕೊಳ್ಳಲು, ಅವುಗಳನ್ನ ಗ್ರಹಿಸಿಕೊಂಡು ಬದುಕಿ ಬಾಳಲು ನಮ್ಮನ್ನ ಸಿದ್ಧಪಡಿಸಿಕೊಂಡವರಾಗಿ ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದಿದ್ದೇವೆ. ವಾಕ್ಯವೆಂಬ ಬೀಜವನ್ನು ನಮ್ಮ ಹೃದಯಗಳಲ್ಲಿ ಬಿತ್ತು 100ರಷ್ಟು ಫಲ ಕೊಡುವಂತ ಕೃಪೆಗೆ ನೀನು ನಮ್ಮನ್ನ ನಡೆಸು. ಆಳಕ್ಕೆ ಬೇರೂರಿಕದವರಾಗಿ 100, 60, 30ರಷ್ಟಾದರೂ ಹೆಚ್ಚಾಗಿ ಫಲ ಕೊಡುವಂತ ಕೃಪೆಗೆ ನಮ್ಮನ್ನ ನೀನು ನಡೆಸು. ನಾವು ಬರಿಗೈಯಲ್ಲಿ ಹಿಂತಿರುಗದೆ ಕರ್ತನೆ, ನಿನ್ನಿಂದ ಆಶೀರ್ವಾದವನ್ನ, ನಿನ್ನಿಂದ ಸಮಾಧಾನವನ್ನ, ನಿನ್ನಿಂದ ಸಂತೃಪ್ತಿಯ ಜೀವಿತವನ್ನ ನಿನ್ನ ವಾಕ್ಯದ ಮೂಲಕವಾಗಿ ನಾವು ಹೊಂದಿಕೊಂಡವರಾಗಿ ವಾಕ್ಯದಂತೆ ಬದುಕಿ ಬಾಳಿ ಲೋಕದಲ್ಲಿ ಬೆಳಕಾಗಿ ಜೀವಿಸಲು ಕೃಪೆಯನ್ನು ಅನುಗ್ರಹಿಸಿಕೊಡು. ಭ್ರಷ್ಟರಾಗದೆ ಕರ್ತನೆ, ನಿನ್ನ ಪ್ರೀತಿಯನ್ನ ಹೊಂದಿಕೊಂಡು ನಿನ್ನವರಾಗಿ ಬದುಕಿ ಬಾಳಲು ಕೃಪೆಯನ್ನು ಅನುಗ್ರಹಿಸಿಕೊಡು. ಕೇವಲ ನಿನಗೆ ಸಮರ್ಪಕವಾಗಿರಲಿ, ಕೇವಲ ನಿನಗೆ ಮಹಿಮೆ ತರುವಂತದ್ದಾಗಿರಲಿ ಕರ್ತನೆ. ಆಮೆನ್. ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಪ್ರಭು ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸುವಂತವನಾಗಿದ್ದೇನೆ. ಈ ಸದವಕಾಶವನ್ನ 3 ದಿವಸಗಳ ಕಾಲ ಮಾಡಿಕೊಟ್ಟಂತ ತಂದೆಯಾದ ದೇವರಿಗೆ ಮೊಟ್ಟ ಮೊದಲದಾಗಿ ಸ್ತೋತ್ರವನ್ನ ಸಲ್ಲಿಸುವಂತವನಾಗಿದ್ದೇನೆ. ತದನಂತರ ನನ್ನ ಭಾನುವಾರ ಪಾಠಶಾಲೆಯ ಶಿಕ್ಷಕರಾದಂಥ, ನಮ್ಮನ್ನ ಬಲಪಡಿಸಿದಂಥ, ಮುನ್ನಡೆಸಿದಂಥ ಘನ ಸೇವಕರು, ಬೋಧಕರು ಆದಂಥ ರೆವರೆಂಡ್ ರೆಜಿನಾಲ್ಡ್ ಪಾಲ್ ಅಯ್ಯನವರಿಗೂ ಮತ್ತು ಸಭಾಪಾಲನಾ ಸಮಿತಿಯವರಿಗೂ ಮತ್ತು ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳನ್ನ, ಉಪಕಾರಗಳನ್ನ ಸಲ್ಲಿಸುವಂತವನಾಗಿದ್ದೇನೆ. ಬೆಳೆಯುತ್ತಿರುವ ಈ ಲೋಕದಲ್ಲಿ ಒಂದು ಪಟ್ಟಣದಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಅಥವಾ
ಕಟ್ಟಡವನ್ನ ಕಟ್ಟುವ ಕಾಂಟ್ರಾಕ್ಟರ್ ಸುಂದರವಾದಂಥ ಭವ್ಯವಾದಂಥ ಕಟ್ಟಡವನ್ನ ಕಟ್ಟುವ ಸಮಯದಲ್ಲಿ ಒಂದು ಅಚಾತುರ್ಯದ ಕೆಲಸವನ್ನ ಮಾಡಿದನಂತೆ. ಹೊರಗಿನಿಂದ ಎಲ್ಲ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಕಟ್ಟಿದ, ಆದರೆ ಅದರ ಗೋಡೆಗಳ ಮಧ್ಯದಲ್ಲಿ ಹಾಕುವ ಸಿಮೆಂಟೀಕರಣ ಅಥವಾ ಸಿಮೆಂಟು, ಜಲ್ಲಿ ಮತ್ತು ಉಸುಗು ಈ ಪ್ರಮಾಣದಲ್ಲಿ ಏನ್ ಮಾಡಿದನಂತೆ, ಏನ್ ಮಾಡಿದಾರೆ, ಕಳಪೆಯಾದದ್ದನ್ನೇ ಬಳಸಿ ಸಭೆಯನ್ನ ಕಟ್ಟಿದನಂತೆ ಅಥವಾ ಕಟ್ಟಡವನ್ನ ಕಟ್ಟಿದನಂತೆ. ಕೆಲವು ವರ್ಷಗಳ ನಂತರ ಅದು ಗೊತ್ತಾಗೋದು ಆಗಿಂದಾಗ್ಲೇ ಗೊತ್ತಾಗೋದಿಲ್ಲ ರೀ. ಯಾವಾಗ ಗೊತ್ತಾಗ್ತೈತ್ರಿ? 1 ವರ್ಷ 2 ವರ್ಷ ಆದ್ಮೇಲೆ ಏನಾಗ್ತದಂತ್ರಿ, 1 ವರ್ಷದ ಒಳಗೆ ಏನಾಗ್ತದೆ, ಕ್ರ್ಯಾಕ್ ಬೀಳಲಿಕ್ಕೆ ಶುರು ಆಗ್ತದೆ. ಕಟ್ಟಡ ಕಟ್ಟಿದ್ದು ಸರಿಯೋ ಇಲ್ಲವೋ ಅನ್ನುವಂಥದ್ದು ಗೊತ್ತಾಗೋದು ಅವಾಗಲೇ. ಈಗಿರುವಲ್ಲಿ ಕ್ರ್ಯಾಕ್ ಬಂತು, 1 ವರ್ಷದ ಒಳಗೆ ಎಲ್ಲ ಸೀಳಿ ಹೋಯ್ತು. ಅದರಲ್ಲಿದ್ದಂಥ ಎಲ್ಲ ಕಟ್ಟಿಗೆಯ ವಸ್ತುಗಳು ಕೂಡ ಏನಾಯ್ತಂತ್ರಿ, ಹುಳ ಗೆದ್ದಿಲು ತಿನ್ನುತ್ತಾ ಬಂದವು. ಮಳೆ ಸುರಿಯಿತು. ಮಳೆ ಸುರಿದ ತಕ್ಷಣವೇ ಏನಾಯ್ತಂತ್ರಿ, ಚಾವಣಿ ಬಿದ್ದು ಹೋಯ್ತು. ಮನೆ ತುಂಬ ಏನಿದೆ, ಸುಂದರ ಬಣ್ಣ ಆಕಾರ ಎಲ್ಲ, ಆದರೆ ಒಳಗೆ ಏನೂ ಇಲ್ಲ. ಮೂಲವಾಗಿ ಎಲ್ಲಿ ಅದನ್ನು ಭದ್ರ ಮಾಡಬೇಕಾಗಿತ್ತೋ ಅಲ್ಲಿ ಭದ್ರ ಮಾಡಲಿಲ್ಲ. ಔಟ್ವರ್ಡ್ ಎಕ್ಸಲೆನ್ಸ್ ಅಂದ್ರೆ ಹೊರಗಡೆ ಶ್ರೇಷ್ಠತೆ ದೇವರಿಗೆ ಬೇಕಾಗಿಲ್ಲ, ಒಳಗಡೆಯ ಶ್ರೇಷ್ಠತೆ ತಂದೆಯಾದ ದೇವರಿಗೆ ಬೇಕು. ಇಂದು ಅನೇಕರಾದ ನಾವು ಅಪನಂಬಿಕಸ್ಥರಾಗಿ ಯಶಸ್ವಿಯ ಜೀವಿತವನ್ನ ಪಡೆದುಕೊಳ್ಳಲು ಏನೆಲ್ಲ ಪ್ರಯಾಸಗಳನ್ನು ನಾವು ಪಡ್ತೇವೆ ಹೊರಗಿನ ಜೀವಿತಗಳಲ್ಲಿ. ಅದಕ್ಕೆ ಭ್ರಷ್ಟತೆ ಕೂಡ ಒಂದು ಮುಖ್ಯ ಕಾರಣ. ಅದಕ್ಕೆ ಕಾರಣಕರ್ತರು ಯಾರು? ಕೊಡುವಂತವರೂ ಕೂಡ ಅದನ್ನ ತೆಗೆದುಕೊಳ್ಳುವಂತವರೂ ಕೂಡ ಹೌದೇ. ಈಗಿರುವಲ್ಲಿ ಯಶಸ್ವಿಯನ್ನು ಪಡೆದುಕೊಳ್ಳಬೇಕಾದ್ರೆ ಅನೇಕ ವಾಮ ಮಾರ್ಗವನ್ನು ನಾವು ಹಿಡಿತೇವೆ. ಅಂದ್ರೆ ಶಾರ್ಟ್ ಕಟ್ಸ್ ಎಂಬುದಾಗಿ ಹೇಳ್ತೇವೆ. ವಾಮ ಮಾರ್ಗ, ಶಾರ್ಟ್ ಕಟ್ಸ್. ಬೇಗನೆ ನಮಗೆ ಏನ್ ಸಿಗಬೇಕ್ರಿ? ಸರ್ಟಿಫಿಕೇಟ್ ಸಿಗಬೇಕು. ಯಾವ ಸರ್ಟಿಫಿಕೇಟ್ ರೀ? ಪದವಿಯ ಸರ್ಟಿಫಿಕೇಟ್ ಸಿಗಬೇಕು. ಇವತ್ತು ಹಿಂಗೆ ರೀ, ಹಿಂಗ್ ಹೋಗಿ ಹಿಂಗ್ ಬಂದಿದ ತಕ್ಷಣ ಸರ್ಟಿಫಿಕೇಟ್. ಅನೇಕ ಪದವಿಗಳ ಸರ್ಟಿಫಿಕೇಟ್ ಕೂಡ ಇವತ್ತು ಏನಾಗ್ತಾ ಇದ್ದಾರೆ, ಭ್ರಷ್ಟತೆಯಿಂದ ಪ್ರತಿಯೊಬ್ಬರ ಕೈಯಲ್ಲಿ ದೊರೆಯುತ್ತಾ ಇದೆ. ಹೋಗ್ಲಿ, ಮೊನ್ನೆ ಕೂಡ ನಾವು ನೋಡ್ತಾ ಇದ್ದೇವೆ, ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೇವೆ, ನಮ್ಮ ಪಟ್ಟಣ ಯಾವ್ದ್ರಿ, ಇಲ್ಲೇ ಯಾವ್ದು, ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕೂಡ ಭ್ರಷ್ಟರಾದಂಥ ಒಬ್ಬ ಅಧಿಕಾರಿ ಸಿಕ್ಕಿ ಬಿದ್ದದ್ದನ್ನು ನಾವು ನ್ಯೂಸ್ನಲ್ಲಿ ಈಗಾಗಲೇ ಓದ್ತಾ ಇದ್ದೇವೆ. ನಮ್ಮಲ್ಲಿ ಭ್ರಷ್ಟತೆ ಅನ್ನುವಂಥದ್ದು ಬಹಳ ತಾಂಡವವಾಡ್ತಾ ಇದೆ. ಎಲ್ಲಿ ನೋಡಿದ್ರು ಭ್ರಷ್ಟತೆ. ಯಾಕೆ ಅಭಿವೃದ್ಧಿ ಇಲ್ಲ, ಯಾಕೆ ಸಮೃದ್ಧಿ ಇಲ್ಲ ಎಂಬುದಾಗಿ ನೋಡಿದರೆ ಭ್ರಷ್ಟತೆ ತುಂಬಿ ತುಳುಕಾಡ್ತಾ ಇದೆ. ನಿಜವಾದ ಶ್ರೇಷ್ಠತೆ, ನಿಜವಾದಂಥ ಪ್ರಾಮಾಣಿಕತೆ ಏನಾಗ್ತದ್ರಿ, ವೇಗವಾದ ಮಾರ್ಗವಾಗಿರುವುದಿಲ್ಲ ಅಂತ. ಇಟ್ ಗ್ರೋಸ್ ಸ್ಟೆಪ್ ಬೈ ಸ್ಟೆಪ್. ಸಕ್ಸಸ್ ಕಮ್ಸ್ ಸ್ಟೆಪ್ ಬೈ ಸ್ಟೆಪ್. ಒಂದೇ ಸಲಿಗೆ ಒಂದೇ ಮೆಟ್ಟಿಲಿಂದ ಆ ಮೇಲಿನ ಮಟ್ಟಿಗೆ ಹಾರಬೇಕಂತಂದ್ರೆ, ಜಿಗಿಬೇಕಂದ್ರೆ ಸಾಧ್ಯ ಇದಾರ? ಇಲ್ಲಲ್ಲ ರೀ. ಹಂಗೆ ರೀ, ಯಶಸ್ವಿ ಅನ್ನುವಂಥದ್ದು ಕೂಡ ಒಂದು ಮೆಟ್ಟಿಲಿನ ಹಾದಿ ಅಲ್ಲ, ಬದಲಾಗಿ ಮೆಟ್ಟಿಲನ್ನ ಹೇರಿ ಹೋಗುವಂತ ಅದು ಕಾರ್ಯವಾಗಿದೆ. ಈಗಿರುವಲ್ಲಿ ಅದಕ್ಕೆ ಮುಖ್ಯವಾಗಿ ಬೇಕಾದಂಥದ್ದು ಅಥವಾ ಶ್ರೇಷ್ಠತೆಗೆ ಬೇಕಾದಂಥದ್ದು ಒಂದು ಮುಖ್ಯ. ಯಾವುದು? ಗೊತ್ತಿಲ್ರಿ? ಭ್ರಷ್ಟತೆಯನ್ನು ಕಳಿಬೇಕಂದ್ರೆ ಒಂದೇ ರೀ ಮುಖ್ಯ ಅಸ್ತ್ರ.
ನಮ್ಮಲ್ಲಿರುವಂಥ ಭ್ರಷ್ಟತೆಯನ್ನು ಕಳಿಬೇಕಾದ್ರೆ ಒಂದೇ ಮುಖ್ಯ, ಹಾನೆಸ್ಟಿ ಅಂತ ಹೇಳ್ತೀವಿ. ಹಾನೆಸ್ಟಿ, ಪ್ರಾಮಾಣಿಕನಾಗಿರು. ಪ್ರತಿಯೊಂದು ಕಾರ್ಯಗಳಲ್ಲಿ ಕೂಡ ನೀನು ಪ್ರಾಮಾಣಿಕನಾಗಿರು, ನಂಬಿಗಸ್ತನಾಗಿರು ಎಂಬುದಾಗಿ. ಅದನ್ನ ಕಾಯ್ದುಕೊಳ್ಳುವಂಥದ್ದು ನಮ್ಮ ಇಂಟಿಗ್ರಿಟಿ. ನಮ್ಮ ಇಂಟಿಗ್ರಿಟಿಯನ್ನ ನಾವು ಕಾಯ್ದುಕೊಳ್ಬೇಕು. ಆ ಪ್ರಾಮಾಣಿಕತೆಯನ್ನು ನಾವು, ನಂಬಿಗಸ್ತಿಕೆಯನ್ನ ನಾವು ಕಾಪಾಡಿಕೊಳ್ಳಬೇಕು. ಈಗಿರುವಲ್ಲಿ ಈಗಾಗಲೇ ಓದಿ ಕೇಳಿಸಿಕೊಂಡಂತ ವಾಕ್ಯ ಪರಿಚ್ಛೇದಗಳ ಹಿನ್ನೆಲೆಯಲ್ಲಿ ವಿಮೋಚನ ಕಾಂಡ 32ನೇ ಅಧ್ಯಾಯ 30ರಿಂದ 35ನೇ ವಚನದಲ್ಲಿ ನಮಗೆ ಪ್ರಥಮ ಪಾಠ ಕಲಿಸುವಂಥದ್ದು ಪ್ರಾಮಾಣಿಕತೆ. ಯಾರಿಗೆ? ದೇವರಿಗೆ. ಭ್ರಷ್ಟತೆಯಿಂದ ಕೂಡಿದಂಥ ಸಮಾಜದಲ್ಲಿ ಇಸ್ರಾಯೇಲರಿಗೆ ದೇವರು ಕೇಳ್ತಾ ಇದ್ದಾನೆ, ನೀವು ಯಾರಿಗೆ ಪ್ರಾಮಾಣಿಕತೆಯನ್ನು ತೋರಿಸಿರಿ ಅಥವಾ ನಂಬಿಗಸ್ತಿಕೆಯನ್ನು ತೋರಿಸಿರಿ? ನನಗೆ ಎಂಬುದಾಗಿ ದೇವರು ಕೇಳ್ತಾ ಇದ್ದಾರೆ. ಈಗಿರುವಲ್ಲಿ ಮೋಶೆ ಈಗಾಗಲೇ 32ನೇ ವಚನದಲ್ಲಿ ಎಲ್ಲಿ ಹೋಗಿದ್ದಾರೆ? ಎಲ್ಲಿ ಹೋಗಿದ್ದ? ಸೀನಾಯಿ ಬೆಟ್ಟಕ್ಕೆ ಹೋಗಿದ್ದಾನೆ. ಸೀನಾಯಿ ಬೆಟ್ಟದಲ್ಲಿ ದೇವರ ವಾಗ್ದಾನಗಳನ್ನ ಪಡೆದುಕೊಳ್ಳುವುದಕ್ಕೋಸ್ಕರ ದೇವರ ಸನ್ನಿಧಿಯಲ್ಲಿ ಹೋಗಿದ್ದಾನೆ. ಇಲ್ಲಿ ಇವರು ಏನ್ ಮಾಡ್ತಾ ಇದ್ದಾರೆ? ಆತನು ಬರಲಿಲ್ಲ ರೀ, ಬಹಳ ದಿವಸ ಆಯ್ತು, ಆದ್ರೆ ಮೋಶೆ ತಿರುಗಿ ಬರಲೇ ಇಲ್ಲ. ಬರಲಾರದ ಕಾರಣ ಈ ಇಸ್ರಾಯೇಲರು ಏನ್ ಮಾಡಿದ್ರು ಅಂತಂದ್ರೆ, ಬಸವನ ವಿಗ್ರಹವನ್ನ ಮಾಡಿಕೊಂಡು, ಯಾರ ಮೂಲಕವಾಗಿ? ಆರೋನನ ಮೂಲಕವಾಗಿ ವಿಗ್ರಹಗಳನ್ನ ಮಾಡಿಕೊಂಡು ಅದಕ್ಕೆ ಏನ್ ಮಾಡ್ತಾ ಇದ್ರಿ? ಪೂಜೆಯನ್ನ ಮಾಡ್ತಾ ಇದ್ರು. ಭ್ರಷ್ಟತೆ ಅಲ್ಲಿಂದನೇ ಸ್ಟಾರ್ಟ್ ಆಯ್ತ್ರಿ. ಅಲ್ಲಿಂದ ಸ್ಟಾರ್ಟ್ ಆಯ್ತವಾ ಅಥವಾ ಅದಕ್ಕಿಂತಲೂ ಮುಂಚಿತವಾಗಿ ಸ್ಟಾರ್ಟ್ ಆಯ್ತಾ? ಪ್ರಶ್ನೆ. ಭ್ರಷ್ಟತೆ ಎಲ್ಲಿಂದ ಸ್ಟಾರ್ಟ್ ಆಯ್ತ್ರಿ? ಅಲೋ, ಹಳೆ ಒಡಂಬಡಿಕೆ ಕಾಲದಿಂದಲೇ. ಎಲ್ಲಿಂದ? ಕಾಯಿನ, ಏಬೇಲ, ವೆರಿ ಗುಡ್. ಅದಕ್ಕಿಂತಲೂ ಮುಂಚಿತವಾಗಿ ಆದಮ ಅವ್ವ ಮುಂಚಿತವಾಗಿ. ಯೋಚಿಸುವಂತ ಸಮಯ ಅಲ್ರಿ? ಯೋಚಿಸುವಂಥದ್ದಲ್ಲ. ಭ್ರಷ್ಟತೆ ಎಲ್ಲಿ ಶುರು ಆಯ್ತಂತಂದ್ರೆ ದೇವರ ಪ್ರಸನ್ನತೆಯಲ್ಲಿಯೇ. ದೇವರ ಪ್ರಸನ್ನತೆಯಲ್ಲಿಯೇ. ಯಾಕೆಂತಂದ್ರೆ ಅಲ್ಲಿ ಒಬ್ಬ ಇದ್ದಾರೆ. ಯಾರ್ರಿ? ಲೂಸಿಫರ್. ಈತನಿಗೆ ನಾನು ಅನ್ನುವಂಥದ್ದು ಬಹಳ ಇತ್ತು. ಆ ನಾನು ಎನ್ನುವಂತ ಆತನ ಅಹಂ ಆತನನ್ನ ಭ್ರಷ್ಟತೆಗೆ ನಡೆಸ್ತು. ಆದ್ರಿಂದಲೇ ಆತನ ಅಲ್ಲಿಂದ ದೊಬ್ಬಲ್ಪಟ್ಟ. ಎಲ್ಲಿಂದ ಪ್ರಾರಂಭ ಆಯ್ತ್ರಿ? ಅಲ್ಲಿಂದನೇ. ನಮ್ಮ ಜೀವಿತಗಳಲ್ಲಿ ಕೂಡ ತಂದು ಒಡ್ಡಿದಂತ ಈ ಭ್ರಷ್ಟತೆ ಯಾರಿಂದ ಅಂತಂದ್ರೆ ಆತನಿಂದಲೇ. ಈಗಿರುವಲ್ಲಿ ಈ ಕಾರ್ಯದಲ್ಲಿ ಇಲ್ಲಿ ಕೂಡ ಆತನು ಅದನ್ನೇ ಮಾಡ್ತಾನೆ. ಇವರ ಮನಸ್ಸುಗಳಲ್ಲಿ ಪ್ರೇರೇಪಣೆ ಕೊಟ್ಟು ಏನ್ ಮಾಡ್ತಾ ಇದ್ದಾನೆ? ಇಸ್ರಾಯೇಲರಿಗೆ ಪ್ರೇರೇಪಣೆ ಕೊಟ್ಟು ಏನ್ ಮಾಡ್ತಾ ಇದ್ದಾನೆ? ನೀವು ಬಸವನ ಮೂರ್ತಿಯನ್ನು ಮಾಡಿಕೊಳ್ಳ್ರಿ, ಇನ್ನು ಯಾರು ದೇವರು ಬರೋದಿಲ್ಲ, ಮೋಶೆ ಬರೋದಿಲ್ಲ, ಮೋಶೆ ನಡೆಸಲ್ಲ, ನಮ್ಮನ್ನ ಏನು ಮಾಡೋದಿಲ್ಲ, ಇನ್ನು ನೀವೇನ್ ಮಾಡ್ರಿ? ಆ ದೇವರನ್ನ ಇದು ಮಾಡದೆ ಈ ದೇವರನ್ನ ನೀವು ಪೂಜಿಸಿರಿ ಅಂತನ್ನ ನಿಟ್ಟಿನಲ್ಲಿ ಭ್ರಷ್ಟತೆಗೆ ನಡೆಸ್ತಾನೆ. ಭ್ರಷ್ಟತೆಯ ಆಲೋಚನೆಗಳನ್ನ ತಂದು ಹೊಡ್ತಾನೆ ಮನಸ್ಸುಗಳಲ್ಲಿ. ಈಗಿರುವಲ್ಲಿ ಕಾರ್ಯ ಮಾಡುತ್ತಾ ತನ್ನ ಭ್ರಷ್ಟತೆಗೆ ಒಳಗಾದ್ರು. ಏನನ್ನ? ಈ ಬಸವನ ಮೂರ್ತಿಯನ್ನ ಪೂಜಿಸುವವರಾಗಿ, ವಿಗ್ರಹಾರಾಧನೆಗೆ ಒಳಗೊಂಡವರಾಗಿ ಅವ್ರು ಏನ್ ಮಾಡ್ತಾರೆ? ಭ್ರಷ್ಟತೆಗೆ ಒಳಗಾಗ್ತಾ ಇದ್ದಾರೆ. ಈಗ ವಿಮೋಚನ ಕಾಂಡ 20ನೇ ಅಧ್ಯಾಯದಲ್ಲಿ ನೀವು ಗಮನಿಸುವಾಗ ದೇವರು ಏನು ಆಜ್ಞೆಗಳನ್ನು ಕೊಟ್ಟಾರಿ? ಮೊದಲನೇ ಆಜ್ಞೆ ಮತ್ತು 2ನೆಯ ಆಜ್ಞೆ. ನಿಮ್ಮ ದೇವರಾದ ಯೆಹೋವನನ್ನ, ಹೌದ್ರಾ? ಅಲ್ರಿ, ಯೆಹೋವನೆಂಬ ನಿನ್ನ ದೇವರು ನಾನೇ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ, ಭೂಮಿಯಲ್ಲಾಗಲಿ, ಭೂಮಿಯ ಕೆಳಗಿನ ನೀರಿನಲ್ಲಾಗಲಿ ಯಾವುದರ ವಸ್ತುಗಳನ್ನು ಮಾಡಿಕೊಳ್ಳಬಾರದು. ಅವುಗಳಿಗೆ ಅಡ್ಡ ಬೀಳಲು ಬಾರದು, ಪೂಜೆ ಮಾಡಲು ಬಾರದು. ಇಂದು ಸಭೆಗಳಲ್ಲಿ ಕೂಡ ನಾವು ಏನ್ ಮಾಡ್ತಾ ಇದ್ದೇವ್ರಿ? ಸಭೆಗಳಲ್ಲಿ, ನಮ್ಮ ಮನೆಗಳಲ್ಲಿ ನಾವೇನ್ ಮಾಡ್ತಾ ಇದ್ದೇವ್ರಿ? ಇದನ್ನೇ ಮಾಡ್ತಾ ಇದ್ದೇವ್ರಿ. ಯಾವ್ದು ಮಾಡಬೇಡ ಅಂತ ಇದ್ದಾನೋ ಅದನ್ನೇ ಮಾಡ್ತಾ ಇದ್ದೀವಿ. ಯಾರ್ಯಾರ ಮನೆಗಳಲ್ಲಿ ಯೇಸು ಸ್ವಾಮಿ ಫೋಟೋ ಇದೆ ರೀ? ನಮ್ಮನ್ನು ನಾವು ಯೋಚನೆ ಮಾಡ್ಕೊಳ್ಳೋಣ್ರಿ. ಬೇಡ ಹೇಳೋದು ಬೇಡ, ನಮ್ಮನ್ನು ನಾವು ಯೋಚನೆ ಮಾಡೋಣ. ಯಾರ್ಯಾರ ಮನೆಗಳಲ್ಲಿ
ಈ ವಿಗ್ರಹಗಳನ್ನು ಇಟ್ಕೊಂಡಿದ್ದೀವಿ ರೀ? ನಮ್ಮನ್ನು ನಾವು ಯೋಚನೆ ಮಾಡೋಣ್ರಿ, ಯೋಚಿಸಿಕೊಳ್ಳೋಣ. ನಮ್ಮನ್ನು ನಾವು ಇಂಟ್ರೋಸ್ಪೆಕ್ಟ್, ವಿ ನೀಡ್ ಟು ಇಂಟ್ರೋಸ್ಪೆಕ್ಟ್ ವಾಟ್ ವಿ ಆರ್ ಡೂಯಿಂಗ್. ಯಾರ್ಯಾರ ಮನೆಗಳಲ್ಲಿ ಈ ಬೆಳ್ಳಂಕಡಿಗೆ ಓದಿದ್ದು ಅಥವಾ ಇನ್ನೊಂದು ಯಾವುದು ಈ ಮೇರಿ ಮಾತಾ ಅಲ್ಲಿಗೆ ಹೋಗಿ ತಂದಂತ ವಿಗ್ರಹಗಳು ಅಥವಾ ಮೇರಿ ಮತ್ತು ತಂದೆಯಾದ ದೇವರ ಅಥವಾ ಕುಮಾರನಾದಂಥ ಯೇಸು ಕ್ರಿಸ್ತನ ವಿಗ್ರಹಗಳನ್ನ ಇಟ್ಟುಕೊಂಡಂತ ಮನೆಗಳು ಇದ್ದಾವ ಇಲ್ಲವೋ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇದಾವಲ್ಲ? ಅಂದ್ರೆ ಇಸ್ರಾಯೇಲರು ಅಂದು ಮಾಡಿದಂತ ಕಾರ್ಯ ಇವತ್ತು ನಾವು ಮಾಡ್ತಾ ಇದ್ದೀವಾ ಇಲ್ವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಹೇಳೋದು ಬೇಡ್ರಿ, ಪ್ರಕಟಿಸೋದೇನು ಬೇಡ, ಆದ್ರೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಅಂದು ಇಸ್ರಾಯೇಲರು ಅದನ್ನೇ ಮಾಡಿದ್ರು. ಯಾವುದನ್ನ ಮಾಡಬಾರ್ದು ಅಂತ ದೇವರು ಆಜ್ಞೆ ಕೊಟ್ಟನೋ ಅದನ್ನೇ ಮಾಡಿದ್ರು. ಈಗಿರುವಲ್ಲಿ ಇದನ್ನ 32ನೇ ಅಧ್ಯಾಯದ 7-8ನೇ ವಚನಗಳಲ್ಲಿ ನೀವು ಗಮನಿಸಿದ್ರೆ ಅಲ್ಲಿ ಬಹಳ ಚಂದವಾದಂಥ ರೀತಿಯಲ್ಲಿ ಹೇಳ್ತದೆ ಭ್ರಷ್ಟರಾದದ್ದು ಹೇಗೆ ಅಂತ. 7-8ನೇ ವಚನ ನೀವು ಓದಿ. ಈಗಿರಲಾಗಿ ಯೆಹೋವನು ಮೋಶೆಗೆ, ನೀನು ಬೆಟ್ಟದಿಂದ ಇಳಿದು ಹೋಗು, ಐಗುಪ್ತ ದೇಶದಿಂದ ನೀನು ಕರಕೊಂಡು ಬಂದ ನಿನ್ನ ಜನರು ಕೆಟ್ಟು ಹೋದರು. ಕೆಟ್ಟು ಹೋದ್ರು ಅಂತೇನ್ರಿ? ಭ್ರಷ್ಟರಾದ್ರು ಅಂತ. ದೇ ಆರ್ ಕರಪ್ಟೆಡ್. ವೈ? ಮುಂದೆ ಹೋದ್ರಿ. ನಾನು ಅವರಿಗೆ ಆಜ್ಞಾಪಿಸಿದ ಮಾರ್ಗವನ್ನು ಅವರು ಬೇಗನೆ ಬಿಟ್ಟು ಹೋಗಿ ತಮಗೆ ಲೋಹದ ಬಸವನನ್ನು ಮಾಡಿಸಿಕೊಂಡು ಅದಕ್ಕೆ ಅಡ್ಡ ಬಿದ್ದು ಯಜ್ಞಗಳನ್ನು ಅರ್ಪಿಸಿ, ಇಸ್ರಾಯೇಲ್ಯರೇ ನೋಡಿರಿ, ಇದೇ ನಿಮ್ಮ ಐಗುಪ್ತ ದೇಶದಿಂದ ಕರಕೊಂಡು ಬಂದ. ಯಾರಿಗೆ ಗೌರವವನ್ನು ಸಲ್ಲಿಸಿದ್ರಂತ್ರಿ? ಯಾರಿಗೆ ಮಾನ ಸಲ್ಲಿಸಬೇಕಾಗಿತ್ತು? ಆಜ್ಞೆ ಪ್ರಕಾರ ಎಲ್ಲ ಮಾನ ಮಹಿಮೆ ಎಲ್ಲವೂ ಯಾರಿಗೆ ಸಲ್ಲಿಸಬೇಕಾಗಿತ್ತು? ಯಾರ ನಾಮಕ್ಕೆ ಸಲ್ಲಿಸಬೇಕಾಗಿತ್ತು? ಹೌದ್ರೆ? ನಿನ್ನ ದೇವರಾದ ಯೆಹೋವನ ಹೆಸರನ್ನ ಆರೋಗ್ಯಕಾರಕ್ಕಾಗಿ ಎತ್ತಬಾರದು. ಇಲ್ಲಿ ಆದರೆ ಅವರು ಐಗುಪ್ತ ದೇಶದಿಂದ ಕರಕೊಂಡು ಬಂದ ದೇವರು ಎಂದು ಹೇಳಿ ಅದನ್ನ ಪೂಜನೆ ಮಾಡ್ತಾ ಇದ್ರು. ಯಾರು ಕರ್ಕೊಂಡ್ ಬಂದಿದ್ದು ಐಗುಪ್ತ ದೇಶದಿಂದ? ಯಾರು ಕರ್ಕೊಂಡ್ ಬಂದ್ರಿ? ಮೋಶೆ ಅಂತ ಹೇಳ್ತಾರೆ. ಆದರೆ ಮೂಲವಾಗಿ ಯೆಹೋವ ದೇವರವರನ್ನ ಅಲ್ಲಿಂದ ಕರ್ಕೊಂಡು ಬಂದ್ರು. ಕರ್ಕೊಂಡು ಬಂದಂತ ದೇವರನ್ನ ಬಿಟ್ಟು ಬಿಟ್ರು. ಬಸವನ ಪೂಜೆಯನ್ನ ಮಾಡ್ತಾ ಈ ದೇವರೇ ಕರ್ಕೊಂಡು ಬಂದ್ರು ಅಂತ ಹೇಳಿದ್ರು. ಇದು ವಿರೋಧ ಅಲ್ವಾ? ಭ್ರಷ್ಟತೆ ಅಲ್ವಾ? ಕರಪ್ಷನ್ ಅಲ್ವಾ? ಹೌದಾ ಅಲ್ವಾ? ಈಗಿರುವಲ್ಲಿ ನೋಡ್ರಿ 32ನೇ ಅಧ್ಯಾಯದ 28ನೇ ವಚನವನ್ನು ಕೂಡ ನೀವು ಗಮನಿಸ್ರಿ. ಲೇವಿಯ ಕುಲದವರು ಮೋಶೆಯ ಆಜ್ಞೆಯ ಮೇರೆಗೆ ಮಾಡಿದರು. ಆ ದಿನದಲ್ಲಿ ಜನರೊಳಗೆ ಹೆಚ್ಚು ಕಡಿಮೆ ಎಷ್ಟು ಸಾವಿರ ಜನ ಅಂತ್ರಿ? 3,000 ಮಂದಿ ಕೊಲ್ಲಲ್ಪಟ್ಟರು. ಎಷ್ಟು ಸಾವಿರ ಜನ? 3,000 ಜನ. ಅಂದ್ರೆ ಆ ಮೂಲಕ, ಈ ಭ್ರಷ್ಟತೆಯ ಮೂಲಕ 3,000 ಜನ ಅಲ್ಲಿ ನಾಶವಾಗಿ ಹೋದ್ರು. ಈಗ 30ನೇ ವಚನದ ಭಾಗಕ್ಕೆ 30ರಿಂದ 35ನೇ ವಚನದ ಭಾಗದಲ್ಲಿ ದೇವರು ನ್ಯಾಯ ತೀರಿಸ್ತಾ ಇದ್ದಾನೆ. ಯಾರಿಗೆ? ನೀವು ಮಾಡಿದಂತ ಈ ಭ್ರಷ್ಟತೆಗೆ ನಿಮ್ಮೆಲ್ಲರಿಗೂ ನ್ಯಾಯ ತೀರ್ಪು ಎಂಬುದಾಗಿ, ನಿಮ್ಮೆಲ್ಲರಿಗೂ ಒದಗಿ ಬರುವ ನ್ಯಾಯ ತೀರ್ಪು ಎಂಬುದಾಗಿ. 30ನೇ ವಚನವನ್ನು ಗಮನಿಸಿರಿ. ಮರುದಿನದಲ್ಲಿ ಮೋಶೆ ಜನರಿಗೆ, ನೀವು ಮಹಾಪಾಪವನ್ನು ಮಾಡಿದಿರಿ. ಎಂತ ಪಾಪ ರೀ? ಏನಿದು ಮಹಾಪಾಪ? ಯಾಕೆ ಮಹಾಪಾಪ? 20:3-4 ಈಗಾಗಲೇ ಓದಿದೀವ್ರಿ, ನಾವು ಹೇಳಿದೀವಿ. 20ನೇ ಅಧ್ಯಾಯದ 3-4ನೇ ವಚನದಂತೆ ದೇವರು ಏನು ಹೇಳ್ತಾ ಇದ್ದಾನೆ? ಯೆಹೋವನೆಂಬ ದೇವರು ನಾನೇ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು. ಇದು ಒಂದನೇದು ಕಾರಣ. ಯಾಕೆ ಮಹಾಪಾಪ ಅಂದ್ರೆ ದೇವರು ಕೊಟ್ಟಂತ ಮೊದಲನೇ ಆಜ್ಞೆಯನ್ನೇ ಇವ್ರೇನ್ ಮಾಡಿದ್ರಿ? ಮೀರಿದ್ರು. ಎರಡನೇದು, ಹೌದ್ರಾ? ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಮೊದಲನೇದೇನ್ ಮಾಡಿದ್ರು? ಆ ದೇವರನ್ನ ಬಿಟ್ಬಿಟ್ರು. ನಮ್ಮನ್ನು ಕರ್ಕೊಂಡು ಬಂದಿದ್ದ ದೇವರು
ಈ ಬಸವದೇವರು ಅಂತಂತ ಹೇಳಿ ಇದು ಮಾಡಿದ್ರು. ಎರಡನೇದಾಗಿ ಮೂರ್ತಿಯನ್ನ ಮಾಡಿಕೊಂಡ್ರು. ಯಾವ ಮೂರ್ತಿಯನ್ನ ಕೂಡ ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ, ಭೂಮಿಯಲ್ಲಾಗಲಿ, ಭೂಮಿಯ ಕೆಳಗಿನ ನೀರಿನಲ್ಲಾಗಲಿ ಯಾವುದರ ವಸ್ತುಗಳನ್ನ ಮಾಡಿಕೊಳ್ಳಬಾರದು, ರೂಪವನ್ನು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಲಬಾರದು, ಪೂಜೆ ಮಾಡಲು ಬಾರದು. ಇದನ್ನು ಅವ್ರು ಮಾಡಿದ್ರು. ಇದು ಎರಡನೇ ತಪ್ಪು. ಮೂರನೇದ್ರಿ, ದೇವರೊಟ್ಟಿಗೆ ಮಾಡಿಕೊಂಡಂತ ಒಡಂಬಡಿಕೆ. ಯಾರೊಟ್ಟಿಗೆ ರೀ? ದೇವರೊಟ್ಟಿಗೆ ಮಾಡಿಕೊಂಡಂತ ಒಡಂಬಡಿಕೆ ಅಂದ್ರೆ ಅಬ್ರಹಾಮ, ಈಸಾಕ, ಯಾಕೋಬ, ಯೋಸೇಫ ಇವರ ಸಂಗಡ ಮಾಡಿಕೊಂಡಂತ ಒಡಂಬಡಿಕೆಗೆ ಅನುಗುಣವಾಗಿ ಇಲ್ಲಿ ಆ ಒಡಂಬಡಿಕೆಯನ್ನ ಏನ್ ಮಾಡಿದ್ರಂತ್ರಿ? ಮೀರಿದ್ರು, ಮೀರಿ ನಡೆದರು. ಇದು ಮೂರನೆಯ ಪಾಪ. ಈಗಿರುವಲ್ಲಿ ಮಾಡಿದ್ದ ಆ ಪಾಪಗಳಿಗೆ ದೇವರು ಏನ್ ಹೇಳ್ತಾನೆ? ಮೋಶೆ ಏನ್ ಹೇಳ್ತಾನ್ರಿ? ಮೋಶೆ ಜನರಿಗೆ ನೀವು ಮಹಾಪಾಪವನ್ನ ಮಾಡಿದ, ಕೇವಲ ಪಾಪ ಅಲ್ಲ ಮಹಾಪಾಪವನ್ನ ಮಾಡಿದ್ದೀರಿ ಎಂಬುದಾಗಿ ಹೇಳ್ತಾನೆ. ಆದರೂ ಇಲ್ಲಿ ಮೋಶೆ ಮಧ್ಯವರ್ತಿಯಾಗಿ ವಹಿಸಿ, ಆದರೂ ನಾನು ನೋಡ್ರಿ ಹೇಳ್ತಾನೆ, ಆದರೂ ನಾನು ಬೆಟ್ಟವನ್ನ ಹತ್ತಿ ಯೆಹೋವನ ಸನ್ನಿಧಿಗೆ ಹೋಗುವೆನು. ಒಂದು ವೇಳೆ ನೀವು ಮಾಡಿದ ಪಾಪ ಕೃತ್ಯಕ್ಕೆ ಕ್ಷಮಾಪಣೆಯು ನನ್ನ ಮೂಲಕ ದೊರಕೀತು ಎಂದು ಹೇಳಿದ. ಇಲ್ಲಿ ಮಧ್ಯವರ್ತಿಯನ್ನ ವಹಿಸ್ಕೊಂತಾನೆ, ಮಧ್ಯವರ್ತಿಯಾಗಿ ಬರ್ತಾನೆ. ನಾನು ದೇವರ ಹತ್ರ ಹೋಗಿ ಬೇಡ್ಕೊಳ್ತೇನೆ. ಏನಂತ ಬೇಡ್ಕೊಳ್ತೇನೆ? ನಿಮ್ಮ ಪಾಪಗಳನ್ನ ಕ್ಷಮಿಸು ಎಂಬುದಾಗಿ ನಾನು ಬೇಡ್ಕೊಳ್ತೇನೆ ಎಂಬುದಾಗಿ ಹೇಳ್ತೀವಿ. ನಾವು ಕೂಡ ಕೆಲವೊಮ್ಮೆ ಏನ್ ಮಾಡ್ತೀವ್ರಿ? ಮಧ್ಯವರ್ತಿಗಳೇ ಆಗಿ ಹೋಗ್ತೀವಲ್ರಿ. ಯಾವುದಕ್ಕೆ? ಭ್ರಷ್ಟತೆಯನ್ನು ನಿವಾರಣೆ ಮಾಡಲ್ಲ, ಪಾಪವನ್ನು ಕ್ಷಮಿಸುವುದಕ್ಕಾಗಿ ಅಲ್ಲ, ಬದಲಾಗಿ ಆ ಭ್ರಷ್ಟತೆಗೆ ಪೂರಕವಾಗಿ ನಾವೇನ್ ಮಾಡ್ತೇವ್ರಿ? ಕೆಲವೊಮ್ಮೆ ನಾವೇ ಹೋಗ್ತೀವಿ, ಮುಂದಾಳತ್ವವನ್ನು ವಹಿಸ್ಕೊಂಡು ಹೋಗ್ತೇವೆ, ಅಂದ್ರೆ ಮುತುವರ್ಜಿ ವಹಿಸ್ಕೊಂಡು ಹೋಗ್ತೇವೆ. ಏನಂತ? ಮಧ್ಯವರ್ತಿಗಳಾಗಿ ಅವರ ಕಡೆಗೂ ಇವರ ಕಡೆಗೂ ನಾವೇನ್ ಮಾಡಕ್ ಹೋಗ್ತೀವ್ರಿ? ಸಂಧಾನ ಪಡಿಸುವುದಕ್ಕೋಸ್ಕರ ನಾವು ಹೋಗ್ತೇವೆ. ಯಾವುದಕ್ಕೆ? ಭ್ರಷ್ಟತೆಗೋಸ್ಕರ. ಆದ್ರೆ ಭ್ರಷ್ಟತೆ ನಿರ್ಮೂಲನೆಗೋಸ್ಕರ ಹೋಗೋದಿಲ್ಲ ರೀ. ಆದರೆ ಮೋಶೆ ಇಲ್ಲಿ ಆ ಭ್ರಷ್ಟತೆಯನ್ನ ನಿರ್ಮೂಲನೆ ಮಾಡುವುದಕ್ಕೋಸ್ಕರ ಅಥವಾ ಪಾಪದಿಂದ ಬಿಡುಗಡೆ ಹೊಂದಿಸುವುದಕ್ಕೋಸ್ಕರ ದೇವರ ಮತ್ತು ಮಾನವರ ಮಧ್ಯಸ್ಥಿಕೆಯನ್ನ ವಹಿಸಿಕೊಳ್ತಾನೆ. ಇಲ್ಲಿ ಗಮನಿಸಬೇಕಾದಂತ ಅಂಶ, ಜನರು ತಮ್ಮ ಪಾಪಗಳನ್ನ ತಾವೇ ದೇವರಿಗೆ ಏನ್ ಮಾಡ್ತಾ ಇಲ್ಲ ರೀ? ಒಪ್ಪಿಕೊಳ್ತಾ ಇಲ್ಲ. ಬದಲಾಗಿ ಯಾರು ಮಧ್ಯವರ್ತಿಯನ್ನ ಯಾರು ವಹಿಸ್ಕೊಂತ ಇದ್ದಾರೆ? ಮೋಶೆ. ಕಳ್ಳನ ಮನಸ್ಸು ಉಳ್ಳುಳ್ಕಂತ್ರಿ. ಕಳ್ಳ ಯಾವತ್ತು ನಾನು ಕಳ್ಳ ಅಂತ ಯಾವತ್ತಿಗೂ ಒಪ್ಕೊಳ್ಳೋದಿಲ್ಲ. ಈಗಿರುವಲ್ಲಿ ಇಲ್ಲಿ ಕೂಡ ಇಸ್ರಾಯೇಲರು ಪಾಪ ಮಾಡಿಬಿಟ್ರಿ, ಮಾಡಿಬಿಟ್ಟ ಮೇಲೆ ತಾವಾಗಿ ತಾವು ಸ್ವತಃ ಬಂದು ಒಪ್ಕೊಳ್ತಾ ಇಲ್ಲ. ಬದಲಾಗಿ ಮೋಶೆ ಬಂದು ಹೇಳ್ತಾ ಇದ್ದಾನೆ, ನೀವು ಮಹಾ ತಪ್ಪು ಮಾಡಿಬಿಟ್ಟಿರಿ, ಈಗ ನಾನು ನಿಮ್ಮ ಪರವಾಗಿ ಹೋಗಿ ದೇವರ ಬಳಿಗೆ ನಾನು ಮೊರೆಯನ್ನ ಇಡ್ತೀನಿ ಎಂಬುದಾಗಿ ಹೇಳಿ ಆತನು ಹೋಗ್ತಾ ಇದ್ದಾನೆ. ಪ್ರಾಯಶ್ಚಿತ್ತಕ್ಕೆ ದೇವರನ್ನ ಸಮೀಪಿಸುವುದು ಬಹಳ ಅಗತ್ಯ. ಪಶ್ಚಾತ್ತಾಪಕ್ಕೆ ದೇವರ ಸಮೀಪಕ್ಕೆ ಬರುವಂತದ್ದು ಬಹಳ ಅವಶ್ಯ ಪ್ರಿಯರೇ. ಆದ್ರೆ ಇವ್ರೇನ್ ಮಾಡಿದ್ರಿ? ಇವ್ರು ಬರಲಿಲ್ಲ ರೀ, ಬದಲಾಗಿ ಯಾರು ಬಂದ್ರಿ? ಮೋಶೆ ಬಂದ. ದೇವ್ರ ಆದ್ರೂ ಏನ್ ಮಾಡ್ತಾನ್ರಿ? ದೇವ್ರ ಆದ್ರೂ ಕ್ಷಮಿಸ್ತಾನೆ. ಕ್ಷಮಿಸುವಾತನಾಗಿ ನೋಡ್ರಿ. ಅದಕ್ಕೆ ಯೇಸು ಕ್ರಿಸ್ತನು ಕೂಡ ಮಧ್ಯವರ್ತಿಯಾಗಿ ಈ ಲೋಕಕ್ಕೆ ಬಂದನಲ್ವೇ? ಅಲ್ಲಿ ಮೋಶೆ ಮಧ್ಯವರ್ತಿಯಾಗಿ ನಿಂತ, ದೇವರ ಮತ್ತು ಮಾನವರ ಮಧ್ಯೆ ನಿಂತುಕೊಂಡ. ಇವತ್ತು ನಮ್ಮ ಪಾಪಗಳನ್ನ ಕ್ಷಮಿಸಲು ಈ ಲೋಕಕ್ಕೆ ಮಧ್ಯವರ್ತಿಯಾಗಿ ಯಾರು ಬಂದ್ರಿ? ಯೇಸು ಕ್ರಿಸ್ತನು ಬಂದ. 31ನೇ ವಚನವನ್ನು ಗಮನಿಸ್ರಿ. ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಹೋಗಿ, ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ, ಚಿನ್ನದ ದೇವರನ್ನು ಮಾಡಿಕೊಂಡಿದ್ದಾರೆ. ಆದರೂ ನೀನು ಕರುಣೆವಿಟ್ಟು ಅವರ ಪಾಪವನ್ನ ಕ್ಷಮಿಸಬೇಕು. ಆತನು ಬಂದು ಇವ್ರು ಇಂಥವ್ರು ಮಾಡಿದ್ರು, ಆರೋನ ಇಂಥದ್ದು ಮಾಡಿದ ಅಂತಂದು ಹೇಳಿದ್ನೇನ್ರಿ? ಮತ್ತೇನಂತ ಹೇಳ್ದಾರಿ? ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪವನ್ನ ಮಾಡಿದ್ದಾರೆ, ಚಿನ್ನದ ದೇವರನ್ನ ಮಾಡಿಕೊಂಡಿದ್ದಾರೆ, ಆದರೂ ನೀನು ಕರುಣೆ ಇಟ್ಟು ಅವರ ಪಾಪವನ್ನ ಕ್ಷಮಿಸಬೇಕು. ಇಲ್ಲಿ ಮೋಶೆ ಯಥಾರ್ಥವಾದ ರೀತಿಯಲ್ಲಿ ಒಪ್ಪಿಕೊಳ್ಳುತ್ತಾನೆ. ಫಸ್ಟ್ ಒಪ್ಪಿಕೊಳ್ತಾನೆ, ಅವ್ರು ಮಾಡಿದ್ದು ತಪ್ಪೇ ಸ್ವಾಮಿ ಅಂತ. ಯಾರು ಒಪ್ಕೋಬೇಕಾಗಿತ್ರಿ? ಜನರು ಒಪ್ಕೋಬೇಕಾಗಿತ್ತು. ಆದರೆ ಜನರ ಮೂಲಕವಾಗಿ ಮಧ್ಯವರ್ತಿಯನ್ನು ವಹಿಸಿಕೊಂಡು ಮೋಶೆ ಬಂದು ಕೇಳ್ತಾ ಇದ್ದಾನೆ, ಅವ್ರು ಮಾಡಿದ್ದು ತಪ್ಪೇ ಸ್ವಾಮಿ ಅಂತ. ಪಾಪವೇ, ಮಹಾ ಪಾಪವೇ ಎಂಬುದಾಗಿ ಹೇಳ್ತಾನೆ. ಜನರನ್ನ ಸಮರ್ಥಿಸುವುದಿಲ್ಲ.
ಜನರನ್ನ ಸಮರ್ಥಿಸುವುದಿಲ್ಲ. ಆರೋನನು ಮಾಡಿದ್ದು ಸರಿ ಎಂಬುದಾಗಿ ಆತನು ದೇವರಲ್ಲಿ ಭಿನ್ನಯಿಸಿಕೊಳ್ಳಿಲ್ಲ, ಬದಲಾಗಿ ಅವರು ಮಾಡಿದ್ದು ತಪ್ಪೇ ಎಂಬುದಾಗಿ ದೇವರಲ್ಲಿ ಭಿನ್ನಯಿಸಿಕೊಳ್ತಾನೆ ಪ್ರಿಯರೇ. ಅದನ್ನು ಮುಚ್ಚಿಡಲಿಲ್ಲ, ಪಾಪವನ್ನ ಮುಚ್ಚಿಡಲಿಲ್ಲ, ಬದಲಾಗಿ ಯಥಾರ್ಥವಾಗಿ ದೇವರ ಪಾದ ಸನ್ನಿಧಿಯಲ್ಲಿ ಆತನು ಇಟ್ಟ. ಇದನ್ನು ನಾವು ಗಮನಿಸಬೇಕು. ನಾವು ಕೂಡ ಏನ್ ಮಾಡ್ಬೇಕಂತ್ರಿ, ನಮ್ಮ ಮಕ್ಕಳು ತಪ್ಪು ಮಾಡಿದಾಗ ಏನ್ ಮಾಡ್ಬೇಕಂತೆ, ನಮ್ಮಲ್ಲಿ ಯಾರಾದರೂ ತಪ್ಪು ಮಾಡಿದಾಗ ನಾವು ಏನ್ ಮಾಡ್ಬೇಕಂತೆ, ಮಧ್ಯವರ್ತಿಯಾಗಿ ನಾವು ಅವರಿಗೆ ಪ್ರಾರ್ಥಿಸುವಾಗ, ಬೇಡಿಕೊಳ್ಳುವಾಗ, ದೇವರಲ್ಲಿ ಭಿನ್ನಯಿಸಿಕೊಳ್ಳುವಾಗ ನಾವೇನ್ ಮಾಡ್ಬೇಕಂತ್ರಿ, ತಪ್ಪು ಮಾಡಿದ್ದರೆ ಒಪ್ಪಿಕೊಳ್ಬೇಕು. ಅವರು ಮಾಡಿದ್ದು ತಪ್ಪೇ, ತಪ್ಪು ಯಾವಾಗಲೂ ತಪ್ಪೇ, ಸರಿ ಯಾವಾಗಲೂ ಸರಿಯೇ. ಇದನ್ನು ನಾವು ಕಲಿಬೇಕು. ಮೋಶೆ ಅದನ್ನು ಕಲಿಸ್ತಾನೆ ನಮಗೆ. ತಪ್ಪನ್ನ ತಪ್ಪಂತ ಹೇಳಿ, ಸರಿಯನ್ನ ಸರಿ ಅಂತಾನೆ ಹೇಳಿ, ದೇವರ ಮುಂದೆ ಯಥಾರ್ಥವಾಗಿ ಕಾಣಿಸಿಕೊಳ್ಳಿರಿ. ಅದು ಬಹಳ ಮುಖ್ಯ. ದೇವರಿಗೆ ಮೆಚ್ಚುಗೆಯಾದದ್ದು ಯಥಾರ್ಥತ್ವ ಪ್ರಿಯರೇ, ಯಥಾರ್ಥತ್ವ. ಈಗಿರುವಲ್ಲಿ ಆತನು ಯಥಾರ್ಥ ಮನಸ್ಸಿನಿಂದ ದೇವರ ಪಾದ ಸನ್ನಿಧಿಯಲ್ಲಿ ಬಂದು, ಹೌದು ಇವರು ಮಾಡಿದ್ದು ತಪ್ಪೇ ಎಂಬುದಾಗಿ ಒಪ್ಪಿಕೊಳ್ತಾನೆ. ಸಮರ್ಥಿಸುವುದಿಲ್ಲ, ಅವರನ್ನ ದೂಷಿಸುವುದಿಲ್ಲ, ಬದಲಾಗಿ ಪಾಪವನ್ನ ಸ್ಪಷ್ಟವಾಗಿ ಅರಿಕೆ ಮಾಡ್ತಾನೆ, ಸ್ಪಷ್ಟವಾಗಿ ಅರಿಕೆ ಮಾಡ್ತಾನೆ. ಅವ್ರು ಮಾಡಿದ್ದು ಮಹಾ ಪಾಪವೇ ಎಂಬುದಾಗಿ ಆತನು ಅರಿಕೆ ಮಾಡ್ತಾನೆ. ನಿಜವಾದ ಮಧ್ಯಸ್ಥಿಕೆಯೂ ಇದೆ, ನಿಜವಾದ ಮಧ್ಯಸ್ಥಿಕೆಯೂ ಇದೆ. ಅಂದ್ರೆ ಪಾಪವನ್ನ ಕ್ಷಮಿಸುವುದಿಲ್ಲ, ಬದಲಾಗಿ ಅದನ್ನ ಏನ್ ಮಾಡ್ತದಂತ್ರಿ, ಒಪ್ಪಿಕೊಳ್ತದೆ, ಒಪ್ಪಿಕೊಳ್ತದೆ. ಅದೇ ನಿಜವಾದಂತ ಮಧ್ಯಸ್ಥಿಕೆ. ಈಗಿರುವಲ್ಲಿ ಮೋಶೆ ಈ ಕೃತ್ಯವನ್ನ ಮಾಡುತ್ತಾ ಈ ಕೃತ್ಯವನ್ನ ಯಾವುದಕ್ಕೆ ಹೋಲಿಸ್ತಾನ್ರಿ, ನೀವು ವಿಗ್ರಹಾರಾಧನೆಯನ್ನ ನೀವು ಮಾಡಿದ್ದೀರಿ ಎಂಬುದಾಗಿ ಹೇಳುತ್ತಾ ಅದನ್ನ ಪ್ರತಿಬಿಂಬಿಸ್ತಾನೆ ಪ್ರಿಯರೇ. ಕೇವಲ ಪ್ರತಿಮೆಗಳಿಗೆ ಸಮಸ್ಕರಿಸುವುದಲ್ಲ, ದೇವರನ್ನು ಗೋಚರಿಸುವ ಯಾವುದೇ ವಸ್ತುವನ್ನ ಕೂಡ ದೇವರೆಂಬುದಾಗಿ ಹೇಳುವಾಗ ಅದು ಕೂಡ ಏನಂತ ಹೇಳ್ತಾನೆ, ಭ್ರಷ್ಟತೆಯೇ ಎಂಬುದಾಗಿ ಆತನು ತೋರಿಸ್ತಾನೆ ಪ್ರಿಯರೇ. ಇಲ್ಲಿ 32ನೇ ವಚನವನ್ನು ನೀವು ಗಮನಿಸಿರಿ ಪ್ರಿಯರೇ. ಮುಂದುವರೆದು, ಅವರ ಪಾಪವನ್ನ ಕ್ಷಮಿಸಬೇಕು, ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನ ಅಳಿಸಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದ. ಮೋಶೆ ಇಲ್ಲಿ ತನ್ನನ್ನು ತಾನು ದೇವ ಜನರಿಗೋಸ್ಕರ ಅರ್ಪಿಸಿಕೊಳ್ಳುವಂತ ಚಿತ್ರಣ ಇದೆ. ಯಾರಿಗೋಸ್ಕರ? ದೇವರು ಆರಿಸಿಕೊಂಡ ದೇವ ಜನಾಂಗದ ಜನರಿಗೋಸ್ಕರ. ಇಲ್ಲಿ ಅಳಿಸಿ ಬಿಡು ಅಂತ ಹೇಳ್ತಾನೆ, ಹೌದ್ರಾ? ನನ್ನನ್ನ ಅಳಿಸಿ ಬಿಡು ಅಂದ್ರೆ ಏನ್ರಿ? ನನ್ನನ್ನು ಅಳಿಸಿ ಬಿಡು ಅಂದ್ರೆ ಏನು? ಅಲ್ಲಿ ಬಹಳ ಚಂದವಾದಂತ ರೀತಿಯಲ್ಲಿ ಬರೆಯಲ್ಪಟ್ಟಿತ್ರಿ. ಅಂದ್ರೆ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನ ತೆಗೆದು ಬಿಡು ಅಂತ ಒಂದರ್ಥ. ಎರಡನೇದು, ನನ್ನನ್ನ ಇಲ್ಲಿಂದ ತೆಗೆ ಅಂತ, ಅಂದ್ರೆ ನನ್ನ ಪ್ರಾಣವನ್ನ ನೀನು ತೆಗೆದು ಬಿಡು ಎಂಬುದಾಗಿ ಹೇಳ್ತಾನೆ. ಅಥವಾ ನ್ಯಾಯ ತೀರ್ಪಿನ ಮೇಲೆ ನನ್ನನ್ನ ಏನು ಮಾಡು, ನನ್ನನ್ನ ತೀರ್ಪು ಮಾಡು, ಬದಲಾಗಿ ಇವರನ್ನ ನ್ಯಾಯ ತೀರ್ಪಿನ ಸಮಯದಲ್ಲಿ ನನಗೆ ತೀರ್ಪು ಮಾಡು, ಇವರ ಬದಲಾಗಿ ಯಾರಿಗೆ ತೀರ್ಪು ಮಾಡು? ನನಗೆ ತೀರ್ಪು ಮಾಡು, ಬದಲಾಗಿ ಇವರನ್ನ ನೀನು ಬಿಟ್ಟು ಬಿಡು ಎಂಬುದಾಗಿ ಕೇಳುವಂತ ಮಾತು. ಇದು ಒಬ್ಬ ಪಾಲಕನ ತನ್ನ ಜನರ ಮೇಲಿರುವ ಪ್ರೀತಿಯನ್ನ ಪ್ರತಿಬಿಂಬಿಸುವಂತದ್ದಾಗಿದೆ ಪ್ರಿಯರೇ. ಪ್ರಾಣವನ್ನೇ ಕೊಡುವಷ್ಟರ ಮಟ್ಟಿಗೆ ನಮ್ಮನ್ನ ಯಾರಾದರೂ ಪ್ರೀತಿಸಿದಾರ? ಯಾರೂ ಇಲ್ಲಲ್ಲ ರೀ. ಆದ್ರೆ ಒಬ್ಬರಿದ್ದಾರೆ, ಯೇಸು ಸ್ವಾಮಿಯೇ. ಹೀಗಿರಲಿ ತನ್ನನ್ನು ತಾನು ಜನರೊಳಗೆ ಗುರುತಿಸಿಕೊಳ್ಳುವ ಕಾರ್ಯವನ್ನ ಪ್ರತಿಬಿಂಬಿಸುವಂತದ್ದಾಗಿದೆ. 33ನೇ ವಚನವನ್ನು ನೀವು ಗಮನಿಸ್ರಿ. ಅದಕ್ಕೆ ಯೆಹೋವನು, ಯಾರ್ಯಾರು ನನ್ನ ಮಾತನ್ನ ಮೀರಿ ಪಾಪ ಮಾಡಿದ್ದಾರೋ ಅವರ ಹೆಸರುಗಳನ್ನೇ ನನ್ನ ಬಳಿಯಲ್ಲಿರುವ ಪಟ್ಟಿಯಿಂದ ನಾನು ಅಳಿಸಿ ಬಿಡುವೆನು. ಇಲ್ಲ ಇಲ್ಲ ಮೋಶೆ, ನೀನು ಹೇಳಿದಂತ ನಾನು ಮಾಡೋದಿಲ್ಲ, ನಿನ್ನ ಹೆಸರನ್ನು ಅಳಿಸೋದಿಲ್ಲ, ಬದಲಾಗಿ ನಾನು ಯಾರ ಹೆಸರುಗಳ ಅಳಿಸ್ತೀನಿ ಅಂದ್ರೆ ನ್ಯಾಯ ತೀರ್ಪು ಕಟ್ಟಿಟ್ಟ ಬುತ್ತಿ. ಅವ್ರು ಮಾಡಿದಂತ ಪಾಪಗಳಿಗೆ ಅವರಿಗೆ ಏನು ನ್ಯಾಯ ತೀರ್ಪು ಆಗಲೇಬೇಕು. ಯಾರ್ಯಾರು ನಾವು ಮಾಡಿದಂತ ಪಾಪ ಕೃತ್ಯಗಳಿಗೆ, ಕರ್ಮಗಳಿಗೆ ಪ್ರತಿಫಲವನ್ನು ನಾವು ಹೊಂದಲೇಬೇಕು. ಅದಕ್ಕೆ ಜವಾಬ್ದಾರಿ ಯಾರು? ನೀನಾಗೋದಿಲ್ಲ ಮೋಶೆ. ಅವ್ರು ಮಾಡಿದ ತಪ್ಪಿಗೆ ನೀನ್ ಜವಾಬ್ದಾರ ಆಗಂಗಿಲ್ಲ, ಅವ್ರು ಮಾಡಿದ ತಪ್ಪಿಗೆ ಅವರೇ ಜವಾಬ್ದಾರರು ಅಂತ ದೇವ್ರು ಹೇಳ್ತಾ ಇದ್ದಾನೆ. ಅಂದ್ರೆ ನಾನು ಮಾಡಿದ ತಪ್ಪಿಗೆ
ನಾನೇ ಹೊಣೆ. ಈಗಿರುವಲ್ಲಿ ದೇವರು ನ್ಯಾಯವೇ ನ್ಯಾಯ ಅಂದರೆ ನ್ಯಾಯಮೂರ್ತಿಯಾಗಿ ನಾನು ನ್ಯಾಯವನ್ನೇ ಅನುಸರಿಸ್ತೇನೆ, ನ್ಯಾಯವನ್ನೇ ನೀಡ್ತೇನೆ. ಅವ್ರು ಮಾಡಿದಂತ ತಪ್ಪಿಗೆ ನಿನಗೆ ಯಾಕೆ ಶಿಕ್ಷೆ ಕೊಡಬೇಕು? ಹೌದಾ ಅಲ್ವಾ? ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಯಾಕೆ ಕೊಡಬೇಕು? ಬದಲಾಗಿ ಅವ್ರು ಮಾಡಿದಂಥ ತಪ್ಪುಗಳಿಗೆ ಅವರಿಗೇ ಶಿಕ್ಷೆಯನ್ನು ನಾನು ಕೊಡ್ತೇನೆ. ಇಲ್ಲಿ ತಿಳಿಯಬೇಕಾದಂಥ ಸತ್ಯಾಂಶ, ಪ್ರತಿಯೊಬ್ಬನು ಲೆಕ್ಕವನ್ನ ಕೊಡಲೇಬೇಕು. ಏನು ಬಿತ್ತಿತ್ತೀವೋ ಅದನ್ನೇ ಕೊಯ್ಯಬೇಕು. ಈಗಿರುವಲ್ಲಿ ಇಲ್ಲಿ ಒಂದು ಕಥೆಯನ್ನು ಹೇಳಿ ಮುಂದೆ ಹೊರಸ್ತಾನೆ. ಒಬ್ಬ ತಾಯಿ ತನ್ನ ಮಗನಿಗೋಸ್ಕರ ಮಗನನ್ನ ಪ್ರೀತಿಯಿಂದ ಸಾಕಿದಾಳಂತೆ. ಪ್ರೀತಿಯಿಂದ ಸಾಕಿದ ಮೇಲೆ ಆ ಮಗನು ಪ್ರೀತಿ ಹೆಚ್ಚಾದಾಗ ಏನಾಗ್ತದ್ರಿ ಕುಟುಂಬಗಳಲ್ಲಿ? ಮಕ್ಕಳಿಗೋಸ್ಕರ ಪ್ರೀತಿ ಹೆಚ್ಚಾದಾಗ ಪ್ಯಾಂಪರಿಂಗ್ ಅಂತೀವಲ್ಲ, ಪ್ಯಾಂಪರಿಂಗ್ ಹೆಚ್ಚಾದಾಗ ಮಕ್ಕಳು ಏನಾಗ್ತಾರಂತ್ರಿ? ನೀವೇ ಉತ್ತರ ಕೊಡ್ಬೇಕ್ರಿ. ಮಕ್ಕಳು ಏನಾಗ್ತಾರಂತ್ರಿ? ಮಾರ್ಗ ತಪ್ಪೋಕ್ಕರ್ರಿ. ಆ ಮಗನು ತಪ್ಪಿ ಹೋಗಿ ತಾಯಿಯನ್ನ ತ್ಯಜಿಸಿ ಮನೆಯನ್ನ ಬಿಟ್ಟು ಹೊರಟು ಹೋದ. ಆ ದುಃಖದಲ್ಲಿದ್ದಂತ ತಾಯಿ ಮಗನಿಗೆ ಬಹಳ ಶ್ರೇಷ್ಠವಾದಂತ ಒಂದು ಸ್ವೀಟ್ ಅನ್ನ ಮಾಡ್ತಾ ಇದ್ಲಂತೆ. ಅದು ಮಾಡಿ ಬನ್ನ ತರ ಇತ್ತಂತೆ. ಆ ಬನ್ನನ್ನ ಏನ್ ಮಾಡ್ತಾ ಇದ್ಲಂದ್ರೆ ಇಡ್ತಾ ಇದ್ಲು. ಪ್ರತಿ ದಿವಸ ಆ ಮಗನನ್ನ ಸ್ಮರಿಸಿಕೊಂಡು, ಮಗನೇ ನೀನು ಎಲ್ಲಿದ್ದರೂ ಕೂಡ ಬಾ ಎಂಬುದಾಗಿ ಹೇಳಿ ದೇವರಲ್ಲಿ ಪ್ರಾರ್ಥಿಸಿ ಆ ಮಗನಿಗೋಸ್ಕರ ಆ ಬನ್ನನ್ನ ಮಾಡಿ ಇಡ್ತಾ ಇದ್ಲಂತೆ. ಮಾಡಿ ಇಡುವಂತ ಸಮಯದಲ್ಲಿ ಒಬ್ಬ ಭಿಕ್ಷುಕ ಬರ್ತಿದ್ನಂತ್ರಿ. ಭಿಕ್ಷುಕ ಎಂತ ಭಿಕ್ಷುಕ? ಬೂನಿರುವಂತ ಭಿಕ್ಷುಕ ಬಂದು, ಅಮ್ಮ ಏನಾದರೂ ಇದ್ದರೆ ಕೊಡು ಎಂಬುದಾಗಿ ಕೇಳಿಕೊಂಡಾಗ ಆ ತಾಯಿ ಏನ್ ಮಾಡ್ತಾ ಇದ್ಲಂತ್ರಿ? ಆ ಬನ್ನನ್ನ, ಮಗನಿಗೆ ಮಾಡಿಟ್ಟಂತ ಶ್ರೇಷ್ಠವಾದಂತ ಪ್ರೀತಿಯಿಂದ ಮಾಡಿದಂತ ಬನ್ನನ್ನ ಆ ವ್ಯಕ್ತಿಗೆ ಕೊಡ್ತಾ ಇದ್ಲಂತೆ. ಆ ವ್ಯಕ್ತಿ ಸುಮ್ಮನೆ ಹೋಗ್ತಾ ಇರಲಿಲ್ಲಂತೆ. ಬದಲಾಗಿ ಒಂದು ಮಾತನ್ನ ಹೇಳ್ತಿದ್ದಂತೆ, ಕೆಟ್ಟದ್ದನ್ನ ಮಾಡುವವರಿಗೆ ಕೆಟ್ಟದ್ದೇ ಆಗುವುದು, ಒಳ್ಳೆಯದನ್ನ ಮಾಡುವವರಿಗೆ ಒಳ್ಳೆಯದೇ ಆಗುವುದು ಎಂಬುದಾಗಿ ಹೇಳ್ತಿದ್ದಂತೆ. ಹಿಂಗೆ 1 ತಿಂಗಳ ಕಾಲ ನಡೀತು. ಪ್ರೀತಿಯ ತಾಯಿ ಹಂಗೆ ಇಡ್ತಾ ಇದ್ಲು, ಕೊಡ್ತಾ ಇದ್ಲು. ಆತನು ಮರಳಿ ಏನು ಹೇಳ್ತಾ ಇದ್ದಾರೆ? ಇವಾಗ ನೀವ್ ಹೇಳ್ಬೇಕು. ಹಾ, ಎಲ್ಲರೂ ಹೇಳಿ. ಕೆಟ್ಟದ್ದನ್ನ ಮಾಡುವವರಿಗೆ ಕೆಟ್ಟದ್ದೇ ಆಗುವುದು, ಅವರಿಗೆ ಒಳ್ಳೆಯದೇ ಆಗುವುದು ಅಂತ ಹೇಳಿದ ತಕ್ಷಣವೇ ದಿನ ಕೇಳಿಸಿಕೊಂಡು ಆ ತಾಯಿಗೆ ಇರಿಟೇಷನ್. ನಮಗೆಲ್ಲ ಇರಿಟೇಷನ್ ಅಲ್ಲ, ಕೇಳಿಸ್ಕೊಂಡ್ರೆ ಏನಾಗ್ತೈತ್ರಿ ನಮಗೆ? ಇರಿಟೇಷನ್. ಮಮ್ಮಿ, ಪಪ್ಪ ಇರಿಟೇಷನ್ ಮಾಡಬೇಡ ನನ್ಗೆ. ಹಾಗೆ ಆ ತಾಯಿ ಕೂಡ ಇರಿಟೇಷನ್ ಆಯ್ತಂತ್ರಿ. ಇರಿಟೇಷನ್ ಆಗಿ ಏನಂದ್ಲಂತೆ, ಇವನ್ ಏನನ್ನ ಮಾಡಿ ಈತನ ಬರ್ಲಾರ್ದಂಗೆ ಮಾಡ್ಬೇಕಿಲ್ಲಿ ಅಂತ ಹೇಳಿ ಒಂದು ದಿವಸ ಆ ಬನ್ನಲ್ಲಿ ಏನ್ ಹಾಕಿದ್ಲಂತ್ರಿ? ವಿಷ ಹಾಕಿ ಆ ಬನ್ನನ್ನು ಇಟ್ಲಂತೆ. ಈ ಸಲ ಬಂದ್ರೆ ಇವನಿಗೆ ಕೊಟ್ಟು ಈತನನ್ನು ಇಲ್ಲೇ ಮುಗಿಸ್ಬೇಕು ಅಂತ. ಮನಸ್ಸು ತಡಿಲಿಲ್ಲ ರೀ, ಒಲ್ಲಲಾರದಂತ ಮನಸ್ಸಿನಿಂದ ಆ ತಾಯಿ ತಿರುಗಿ ದೇವರಲ್ಲಿ ಪ್ರಾರ್ಥಿಸಿಕೊಂಡು, ಅಪ್ಪ ನಾನು ಎಂತ ಕಾರ್ಯವನ್ನ ಮಾಡ್ತಾ ಇದ್ದೆ ಅಪ್ಪ, ತಪ್ಪು ಇದು ಅಂತ ಹೇಳಿ ಆ ಬನ್ನನ್ನ ತೆಗೆದುಕೊಂಡು ಬೆಂಕಿಯಲ್ಲಿ ಹಾಕಿ ತಿರುಗಿ ಒಳ್ಳೆಯ ಪದಾರ್ಥದಿಂದ ಮಾಡಿ ಮತ್ತೆ ಆತನು ಬಂದಾಗ ಆ ಬನ್ನನ್ನ ಕೊಟ್ಲಂತೆ. ಕೊಟ್ಟಾಗ ತಿರುಗಿ ಏನನ್ನಂತ್ರಿ? ಈ ಹೇಳ್ಬೇಕು ನೀವು. ಅಂದು ಹೋದ್ನಂತೆ. ಅವತ್ತು ತುಂಬಾ ಬೇಸರದಿಂದ ನನ್ನ ಮಗನನ್ನ ಎಲ್ಲಿದ್ದರೂ ನೀನು ಕಳಿಸಿಕೊಡಪ್ಪ ಅಂತ ಕಡೆಯ ಗಳಿಗೆಯಲ್ಲಿ ಇದ್ದೇನೆ, ಮಗನನ್ನ ಕಳಿಸಿಕೊಡು ಎಂಬುದಾಗಿ ಕೇಳಿಕೊಂಡ್ಲಂತೆ ತಾಯಿ ಕೇಳಿಕೊಂಡ ತಕ್ಷಣವೇ ಆತನು ಪ್ರತ್ಯಕ್ಷನಾದನಂತೆ. ಯಾರ್ರೀ? ಅವತ್ತೇ ಆ ಮಗ ಬಂದಂತೆ, ಅಮ್ಮ ಅಂತ ಕರೆದನಂತೆ. ಬಾಗಿಲ ಬಳಿಯಲ್ಲಿ ಬಂದಿದ್ದ ತಕ್ಷಣವೇ ಅಮ್ಮ ಅಂತ ಕರೆದಿದ್ದ ತಕ್ಷಣ ತಾಯಿ ಕರಳು ಏನಾಯ್ತ್ರಿ? ಬಂದು ಅಪ್ಪಿಕೊಂಡು ಮುದ್ದಿಟ್ಟು ಪ್ರೀತಿಸಿ ನಿಲುವಂಗಿಯನ್ನ ತೊಡಿಸಿ ಮಗನಿಗೆ ಕೂಡಿಸಿದ್ಲಂತೆ, ಸ್ನಾನ ಮಾಡಿಸಿ ಕೂಡಿಸಿದ್ಲಂತೆ. ಕೂಡಿಸಿದ ತಕ್ಷಣವೇ ಅಪ್ಪ ನಿನಗೆ ನಾನು ಒಂದು ವಸ್ತುವನ್ನ, ನಿನಗೆ ಪ್ರಿಯವಾದಂಥ ವಸ್ತುವನ್ನ ಮಾಡಿದ್ದೇನೆ ಅಂತ ಹೇಳಿ ತಂದು ಕೊಟ್ಲಂತೆ. ಏನನ್ನ? ಬನ್ನನ್ನ.
ತಂದು ಕೊಟ್ಟ ಕೂಡಲೇ ಮಗ ಹೇಳಿದ್ದಂತೆ, ಅಮ್ಮ, ಅದನ್ನು ನೋಡಿದ ತಕ್ಷಣವೇ ಆತನ ಹೇಳ್ತಾನಂತೆ, ಅಮ್ಮ, ನಿನಗೆ ಒಂದು ವಿಷಯ ಸತ್ಯಾಂಶ ಹೇಳ್ಬೇಕಮ್ಮ. ನಾನು ಇವತ್ತು ಬರಬೇಕಾದ್ರೆ ಏನು ಇಲ್ಲದ ಪರಿಸ್ಥಿತಿಯಲ್ಲಿ, ಹೊಟ್ಟೆಗೆ ಏನು ಇಲ್ಲದ ಪರಿಸ್ಥಿತಿಯಲ್ಲಿ ಬಿದ್ದು ಹೋಗಿದ್ದೆ ಅಮ್ಮ. ಅದೇ ಸಮಯದಲ್ಲಿ ಒಬ್ಬ ಬೂನಿದ್ದ ವ್ಯಕ್ತಿ ನನ್ನ ಬಳಿಗೆ ಬಂದು ಇದರಂತೆಯೇ ನೀನು ಮಾಡಿಕೊಟ್ಟಿದ್ಯಲ್ಲ ಅದರಂತೆಯೇ ಒಂದು ಬನ್ನನ್ನು ಹಿಡ್ಕೊಂಡು ಬಂದ ಅಮ್ಮ. ಹಿಡ್ಕೊಂಡು ಬಂದು ಆ ಬನ್ನನ್ನ ನನಗೆ ಕೊಟ್ಟನಮ್ಮ. ನಾನು ಅದನ್ನ ತಿಂದೆ. ನಿನ್ನ ನೆನಪಾಯ್ತಮ್ಮ. ತಿರುಗಿ ನಾನು ನಿನ್ನ ಬಳಿಗೆ ಬಂದೆ ಅಮ್ಮ. ಈಗ ನೀವೇಳಿ, ಆ ಬೂನು ಇದ್ದಂತ ವ್ಯಕ್ತಿ ಏನ್ ಹೇಳ್ತಾ ಇದ್ದಾರೆ? ಏನ್ ಹೇಳ್ತಾ ಇದ್ದ? ಒಳ್ಳೇದನ್ನ ಮಾಡಿದವರಿಗೆ ಒಳ್ಳೇದಾಯ್ತಾ ಕೆಟ್ಟದಾಯ್ತಾ? ಯಾಕೆ ಕೆಟ್ಟದ್ ಮಾಡಿದ್ಲು? ಒಳ್ಳೇದ್ ಮಾಡಿದ್ಲು, ಒಳ್ಳೇದನ್ನೇ ಹೊಂದಿದ್ಲು. ಕೆಟ್ಟದ್ ಮಾಡಿದ್ರೆ ಮಗ ಬರ್ತಿದ್ನ? ಇದು ಸತ್ಯಾಂಶ ರೀ. ಅಂದ್ರೆ ದೇವರು ಸ್ವಾಮಿ ಇಲ್ಲಿ ಕೂಡ ಏನು ಪ್ರಕಟ ಮಾಡ್ತಾ ಇದ್ದಾರೆ ಅಂತಂದ್ರೆ, ಯಾರು ಮಾಡಿದ ಕರ್ಮಕ್ಕೆ ಅವರೇ ಕಾರಣರು ಅಂತ. ನೀವು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ಆಗ್ತದೆ ನಿಮಗೆ ತಿರುಗಿ. ಅದು ನೀನು ನ್ಯಾಯ ತೀರ್ಪಿನ ಸಮಯದಲ್ಲಿ ನಿಮ್ಮನ್ನ ನ್ಯಾಯ ತೀರ್ಪಿಗೆ ಗುರಿ ಮಾಡ್ತಾನೆ ದೇವರು. ನೀವು ಕೆಟ್ಟದ್ದು ಮಾಡಿದ್ರೆ, ಒಳ್ಳೇದನ್ನ ಮಾಡಿದ್ರೆ ನಿಮಗೆ ಒಳ್ಳೇದಾಗ್ತದೆ. ಎಲ್ಲಿ ಸೇರ್ತೀವಿ ನಾವು? ಪರಲೋಕ ರಾಜ್ಯದಲ್ಲಿ ಸೇರ್ತೇವೆ. ಈಗಿರುವಲ್ಲಿ ಇಲ್ಲಿ ಕೂಡ ದೇವರು ಹೇಳ್ತಾನೆ, ಪ್ರತಿಯೊಬ್ಬನ ಲೆಕ್ಕವನ್ನು ಕೊಡಲೇಬೇಕು. ಪ್ರಕಟಣೆಯ ಪುಸ್ತಕ 20ನೇ ಅಧ್ಯಾಯದ 12ನೇ ವಚನ. ಪ್ರಕಟಣೆಯ ಪುಸ್ತಕ 20ನೇ ಅಧ್ಯಾಯದ 12ನೇ ವಚನ ದಯಮಾಡಿ ತೆಗಿರಿ ಅಮ್ಮ. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಪ್ರತಿಯೊಬ್ಬರಿಗೂ ತೀರ್ಪು ಉಂಟೆ. ನಾವು ಮಾಡಿದಂತ ಪಾಪ ಕೃತ್ಯಗಳಿಗೆ ನಮಗೆ ನ್ಯಾಯ ತೀರ್ಪು ಉಂಟೆ. ಈಗಿರುವಲ್ಲಿ ಇಲ್ಲಿ ಕೂಡ ಹೇಳ್ತಾನೆ, ಸ್ವಾಮಿ ಹೇಳ್ತಾನೆ, ಅವರು ಮಾಡಿದಂತ ಪಾಪ ಕೃತ್ಯಗಳಿಗೆ ಅವರೇ ಅನುಭವಿಸಬೇಕು ಎಂಬುದಾಗಿ ಮೋಶೆಗೆ ಪ್ರಕಟಿಸುವಂತವನಾಗಿದ್ದಾನೆ ಪ್ರಿಯರೇ. ಇನ್ನು 34ನೇ ವಚನದಲ್ಲಿ ನೀವು ಗಮನಿಸಿರಿ. 34ನೇ ವಚನ, ನೀನು ಇಲ್ಲಿಂದ ಹೊರಟು ನಾನು ನಿನಗೆ ಹೇಳಿದ ದೇಶಕ್ಕೆ ಈ ಜನರನ್ನು ನಡೆಸಿಕೊಂಡು ಹೋಗು. ನನ್ನ ದೂತನು ನಿನ್ನ ಮುಂದೆ ಗಡೆಯಲ್ಲಿ ನಡೆಯುವನು. ಆದರೂ ನಾನು ಅವರನ್ನ ಶಿಕ್ಷಿಸುವಾಗ ಅವರ ಪಾಪಕ್ಕೆ ತಕ್ಕಂತೆ ಶಿಕ್ಷಿಸುವೆನು ಎಂಬುದಾಗಿ ಹೇಳಿದ. ಅವರ ಪಾಪಕ್ಕೆ ತಕ್ಕಂತೆ ಶಿಕ್ಷಿಸುವೆನು. ಈಗಿಂದ ಶಿಕ್ಷಿಸುವುದಿಲ್ಲ. ಈಗಲೇ ನಾನು ದಂಡನೆಯನ್ನ ನೀಡೋದಿಲ್ಲ, ಬದಲಾಗಿ ಶಿಕ್ಷಿಸ್ತೇನೆ. ಯಾವಾಗ ನೋಡ್ರಿ, ನಾನು ಅವರನ್ನ ಶಿಕ್ಷಿಸುವಾಗ ಅಂತ ಸ್ಪೀಕಿಂಗ್ ಅಬೌಟ್ ಫ್ಯೂಚರ್, ನಾಟ್ ಪ್ರೆಸೆಂಟ್. ಅಂದ್ರೆ ಕೃಪೆ, ಇಲ್ಲಿ ದೇವರ ಕೃಪೆ ಮತ್ತು ಎಚ್ಚರಿಕೆ ಕೂಡ ಇದೆ. ಕೃಪೆ ಅಂದರೆ ದೇವರು ಇಡೀ ಜನಾಂಗವನ್ನು ನಾಶ ಮಾಡಲಿಲ್ಲ. ದೇವರ ಕೃಪೆ ಏನಂದ್ರೆ ಇಡೀ ಜನಾಂಗವನ್ನು ನಾಶ ಮಾಡಲಿಲ್ಲ, ಇಡೀ ಜನಾಂಗವನ್ನು ಒಳಪಡಿಸಲಿಲ್ಲ. ಬದಲಾಗಿ ಯಾರು ತಪ್ಪು ಮಾಡಿದ್ರೋ ಅವರಿಗೆ ಶಿಕ್ಷೆಯನ್ನ ಅನುಗ್ರಹಿಸಿಕೊಟ್ಟ. ಇದು ದೇವರ ಕೃಪೆ. ಇನ್ನು ನ್ಯಾಯ ತೀರ್ಪು ಏನು? ದೇವರು ಕೆಲವೊಮ್ಮೆ ನ್ಯಾಯ ತೀರ್ವಿಕೆಯನ್ನ ಮುಂದೂಡುತ್ತಾನಂತ್ರಿ. ಯಾಕೆ ಮುಂದೂಡ್ತಾನೆ? ಇನ್ನೂ ನನ್ನ ಮಗ ದೇವರ ಕಡೆಗೆ ತಿರುಗಿಕೊಳ್ಳಿ, ಪಾಪವನ್ನ ಬಿಟ್ಬಿಡ್ಲಿ, ಭ್ರಷ್ಟತೆಯನ್ನ ತ್ಯಜಿಸ್ಲಿ ಅನ್ನುವಂತ ಕಾರಣದಿಂದ ಈ ಹೊತ್ತಿಗೂ ಇಂದಿಗೂ ನಮಗೆ ಇನ್ನೂ ಒಂದು ಅವಕಾಶವನ್ನು ನಮಗೆ ಒದಗಿಸಿಕೊಡಲು ಆತನ ಕೃಪೆಯ ಮೇಲೆ ಕೃಪೆಯನ್ನು ನಮ್ಮ ಮೇಲೆ ಸುರಿಯ ಮಾಡ್ತಾ ಇದ್ದಾನೆ. ಈಗಿರುವಲ್ಲಿ 35ನೇ ವಚನವನ್ನು ಗಮನಿಸಿರಿ. ಇಸ್ರಾಯೇಲರು ಆರೋನನ ಕೈಯಿಂದ
ಆ ಬಸವನನ್ನ ಮಾಡಿಸಿಕೊಂಡದ್ದರಿಂದ ಯೆಹೋವನು ಅವರನ್ನ ದಂಡಿಸಿದನು. ಯಾರ ಕೈಯಿಂದ? ಆರೋನನ ಕೈಯಿಂದ ಅವರು ಮಾಡಿಸಿಕೊಂಡಂತ ಬಸವನ ವಿಗ್ರಹವನ್ನು ಮಾಡಿಸಿಕೊಂಡಿದ್ದರಿಂದ ಯೆಹೋವನು ಅವರನ್ನ ದಂಡಿಸಿದ. ಬಿಡ್ಲಿಲ್ಲ, ಬದಲಾಗಿ ದಂಡಿಸಿದ, ಶಿಕ್ಷಿಸಿದ. ಮೋಶೆಯ ಮಧ್ಯಸ್ಥಿಕೆ ನಂತರವೂ ಕೂಡ ಯಾರಿಗೆ ಶಿಕ್ಷೆ ಆಯ್ತ್ರಿ? ಯಾರಿಗೆ ಶಿಕ್ಷೆ ಆಯ್ತು? ತಪ್ಪು ಮಾಡಿದವರಿಗೆ ಶಿಕ್ಷೆ ಆಯ್ತು. ಪಾಪ ಸಮುದಾಯ ಜೀವನವನ್ನ ಗಾಯಗೊಳಿಸ್ತದಂತೆ. ನಾವು ಮಾಡುವಂತ ಪಾಪ ಇಡೀ ಸಮುದಾಯವನ್ನ ಏನ್ ಮಾಡ್ತದ್ರಿ? ಗಾಯಗೊಳಿಸ್ತದೆ, ಅಥವಾ ಗಾಯಕ್ಕೆ ಒಳಪಡಿಸ್ತದೆ. ಗುಣವಾಗದ ರೋಗಕ್ಕೆ ತುತ್ತಾಗುವಂತೆ ನಮ್ಮನ್ನ ಮಾಡುವಂತದ್ದಾಗಿದೆ. ಪವಿತ್ರತೆಗೆ ಒಂದು ಶಿಸ್ತಿದೆ, ಪವಿತ್ರತೆಗೆ ಒಂದು ಶಿಸ್ತಿದೆ. ಆ ಶಿಸ್ತನ್ನ ಪಾಲಿಸಿ ಕೇಳಿಕೊಳ್ಳುವ ಆತನಾಗಿದ್ದಾನೆ, ಪ್ರಕಟಿಸುವ ಆತನಾಗಿದ್ದಾನೆ. ಆ ಶಿಸ್ತು ಏನಂತಂದ್ರೆ ನಮಗೆ ಕೊಡಲ್ಪಟ್ಟಂತ ಎಷ್ಟು ಆಜ್ಞೆಗಳ್ರಿ? 10 ಆಜ್ಞೆಗಳು. ಅವುಗಳನ್ನ ನವೀಕರಿಸಿ ಯೇಸು ಸ್ವಾಮಿ 2 ಆಜ್ಞೆಗಳನ್ನೇ ಕೊಟ್ಟ. ಯಾವ ಆಜ್ಞೆ? 1 ರೀ. 2ನೇದು ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು, ಮತ್ತು ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸಬೇಕು. ಇದು ಇಷ್ಟು ಸಾರಾಂಶ ಆ 2 ಆಜ್ಞೆಗಳಲ್ಲಿ ಅಡಕವಾಗಿದೆ ಪ್ರಿಯರೇ. ಅದಕ್ಕೆ ನಮ್ಮಲ್ಲಿ ದೇವರು ಕೇಳಿಕೊಳ್ಳುವಂಥದ್ದು ಶಿಸ್ತುಬದ್ಧವಾದಂಥ ಜೀವಿತ, ಡಿಸಿಪ್ಲೀನ್ಡ್ ಲೈಫ್. ಹೆಂಗ್ ಬೇಕಂಗಲ್ಲ ರೀ, ಡಿಸಿಪ್ಲೀನ್ಡ್ ಲೈಫ್. ಈಗಿರುವಲ್ಲಿ ನಾವು ಕೂಡ ಹೆಂಗ್ ಬೇಕಂಗೆ ಬರ್ತೀವಿ, ಹೆಂಗ್ ಬೇಕಂಗೆ ಹೋಗ್ತೀವಿ, ಹೆಂಗ್ ಬೇಕಂಗೆ ಕೂತ್ಕೊಂತೀವಿ. ದೇವರು ಅದನ್ನ ತಿರಸ್ಕರಿಸ್ತಾನೆ, ಅಥವಾ ನಮ್ಮನ್ನ ತಿರಸ್ಕರಿಸುವ ಆತನಾಗಿದ್ದಾನೆ. ಈಗಿರುವಲ್ಲಿ ನಾವು ಶಿಸ್ತುಬದ್ಧರಾಗಿ ಜೀವಿಸುವಂಥದ್ದು ಬಹಳ ಅವಶ್ಯ ಎಂಬುದನ್ನು ಇಲ್ಲಿ ಪ್ರಕಟ ಮಾಡುತ್ತಾನೆ ಪ್ರಿಯರೇ. ಭ್ರಷ್ಟತೆಯಿಂದ ಮುಕ್ತಗೊಳ್ಳಬೇಕಾ? ಹಾಗಾದರೆ ಶಿಸ್ತುಬದ್ಧವಾದಂಥ ಜೀವಿತವನ್ನ ನಾವು ಮಾಡೋಣ. ಇನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನದಿಂದ 11ನೇ ವಚನದ ಭಾಗಗಳಲ್ಲಿ ನಾವು ಗಮನಿಸುವುದಾದರೆ, ಇಲ್ಲಿ ನಾವು ದೈವಿಕ ಶ್ರೇಷ್ಠತೆಯನ್ನು ನಾವು ಕಾಣಬಹುದು. ಅದು ಯಾರಲ್ಲಿ? ಕ್ರಿಸ್ತ ಯೇಸುವಿನಲ್ಲಿ. ಅದು ಪೂರ್ಣಗೊಂಡದ್ದು ಕ್ರಿಸ್ತ ಯೇಸುವಿನಲ್ಲಿ. ನಮ್ಮನ್ನ ಭ್ರಷ್ಟತೆಯಿಂದ ಶ್ರೇಷ್ಠತೆಯೆಡೆಗೆ ನಡೆಸುವಂಥದ್ದು ಬೇರೆ ಯಾರೂ ಅಲ್ಲ, ಯೇಸು ಕ್ರಿಸ್ತನೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ರಿಂದ 1ರಲ್ಲಿ ಮಾನವರ ಭ್ರಷ್ಟತೆಯ ಕುರಿತು, ದೈವಿಕ ಶ್ರೇಷ್ಠತೆಯ ಕುರಿತು ತಿಳಿಸಲಾಗಿದೆ. 5ನೇ ಅಧ್ಯಾಯದ 6ನೇ ವಚನವನ್ನು ಗಮನಿಸಿರಿ. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನಾವು ಏನಿರುವಾಗ ರೀ? ಅಶಕ್ತರಾಗಿರುವಾಗ, ಅಂದ್ರೆ ಬಲಹೀನತೆಯಲ್ಲಿಯೂ ಬಲವು ಪೂರ್ಣ ಸಾಧಕವಾಗುವುದು. ಸಾಧಕ ಯಾವಾಗ ಆಗ್ತೈತಂತ್ರಿ? ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುವುದು ಯಾವಾಗ? ನನ್ನ ಕೃಪೆಯೇ ಅದು ಬಿಟ್ಬಿಡ್ತೇವ್ರಿ, ಅದನ್ನು ಬಿಟ್ಟು ಬಿಡ್ತೇವೆ. ದೇವರ ಕೃಪೆ ಇದ್ದರೆ ಮಾತ್ರ ನಮಗೇನಂತ್ರಿ? ಬಲಹೀನತೆಯಲ್ಲಿಯೂ ಬಲ ಪೂರ್ಣ ಸಾಧಕವಾಗ್ತದೆ. ಈಗಿರುವಲ್ಲಿ ಇಲ್ಲಿ ಕೂಡ ಬಲಹೀನತೆ ನಮ್ಮಲ್ಲಿ ಇದೆ, ಬಲಹೀನತೆ ಇದೆ. ನಾವು ಏನು ಹೇಳ್ತೀವ್ರಿ? ಅವಳು ಯಾಕೆ ಕೊಟ್ಟಂತ ಹಣ್ಣನ್ನ ತಿಂದುಬಿಟ್ಲಲ್ಲ, ಭ್ರಷ್ಟಳಾದಳಲ್ಲ, ತಾನು ಭ್ರಷ್ಟಳಾಗದೆ ಗಂಡನನ್ನು ಕೂಡ ಭ್ರಷ್ಟತೆಗೆ ನಡೆಸಿದ್ಲಲ್ಲ ಎಂಬುದಾಗಿ ಹೇಳುವಾಗ ನಾವೇನಂತೀವ್ರಿ? ಇಲ್ರಿ ಪಾಸ್ಟ್ರೆ, ಬಲಹೀನತೆ ಎಲ್ಲರಲ್ಲಿ ಇರ್ತೈತಲ್ರಿ. ಆಕೆಯಲ್ಲಿ ಕೂಡ ಬಲಹೀನತೆ ಇತ್ರಿ. ನಾವು ಪಾಪ ಮಾಡ್ತಾನೆ ಇದೀವಿ, ಯಾಕೆ ಅಂತ ಕೇಳಿದ್ರೆ, ಪಾಸ್ಟ್ರೆ ನಮ್ಮಲ್ಲಿ ಕೂಡ ಬಲಹೀನತೆ ಐತಲ್ರಿ ಪಾಸ್ಟ್ರೆ. ನಾವು ಕಾರಣಗಳನ್ನು ಕೊಡ್ತೇವೆ. ಬಲಹೀನರು ನಾವು. ಆದ್ರೆ ಸ್ವಾಮಿ ಹೇಳ್ತಾನೆ, ನನ್ನ ಕೊಂಡು ಜೀವಿಸುವ ನಿಮಗೆ ಬಲಹೀನತೆಯಲ್ಲಿಯೂ ಕೂಡ ಬಲವನ್ನ ನಿಮಗೆ ಅನುಗ್ರಹಿಸಿ ಕೊಡ್ತೇವೆ. ನಾವು ಕೊಂಡು ಜೀವಿಸ್ತಾ ಇದ್ದೇವಾ
ಆತನನ್ನು ಸೇವಿಸಿ ನಾವು ಜೀವಿಸ್ತಾ ಇದ್ದೇವಾ ಎಂಬಂತ ವಿಚಾರಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಮುಂದೆ ಸಾಗೋಣ ಪ್ರಿಯರೇ. ನಾವು ಅಶಕ್ತರಾಗಿದ್ದಾಗಲೇ, ಅಂದರೆ ನೈತಿಕ ಬಲ ಇಲ್ಲದೆ ಇರುವುದು, ಆತ್ಮಿಕ ಶಕ್ತಿ ಇಲ್ಲದೆ ಇರುವುದು, ಭ್ರಷ್ಟತೆ ನಮ್ಮ ಆಂತರಿಕ ಬಲಹೀನತೆಯಾಗಿದೆ. ಭ್ರಷ್ಟತೆ ನಮ್ಮ ಆಂತರಿಕ ಬಲಹೀನತೆಯಾಗಿದೆ. ಅದನ್ನು ತೋರಿಸಿಕೊಟ್ಟಂಥದ್ದು ನಾವು ಯಾರ ಮೇಲೆ ಕಾರಣ ಆಗ್ತೀವ್ರಿ? ಯಾವಾಗಲೂ ಅವ್ವ ಯಾರ ಮೇಲೆ ಕಾರಣ ಹಾಕಿದ್ಲು? ಅವ್ವ ಯಾರ ಮೇಲೆ ಕಾರಣ ಹಾಕಿದ್ಲು? ದಯಮಾಡಿ ಹಿಂದಕ್ಕೆ ನೋಡಿ ಗಮನಿಸ್ರಿ. ಸರ್ಪದ ಮೇಲೆ ಹಾಕಿದ್ಲು. ಸರ್ಪ ತಂದು ನನ್ನನ್ನು ವಂಚಿಸ್ತು, ಅದಕ್ಕೆ ನಾನು ತಿಂದೆ ಅಂತ. ಹೋಗ್ಲಿ, ಆದಾಮ ಏನಂದಾರಿ? ಅವ್ವ ಕೊಟ್ಲು, ನೀ ಕೊಟ್ಟಂತ ಅವ್ವ ಹಾಕಿ ಕೊಟ್ಲು, ಅದಕ್ಕೆ ನಾನು ತಿಂದೆ ಅಂತ. ನಾವು ಯಾವತ್ತು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಬಲಹೀನತೆಗಳನ್ನು ನಾವು ದೇವರ ಮುಂದೆ ಯಾವತ್ತಿಗೂ ವ್ಯಕ್ತಪಡಿಸ್ಕೊಳ್ಳೋದಿಲ್ಲ. ಬದಲಾಗಿ ಏನ್ ಮಾಡ್ತೇವ್ರಿ? ಇನ್ನೊಬ್ಬರ ಮೇಲೆ ಹೊರಿಸ್ತೀವಿ. ಅದನ್ನ ನಮ್ಮ ಬಲಹೀನತೆಗಳನ್ನ ಇನ್ನೊಬ್ಬರ ಮೇಲೆ ಹೊರಿಸ್ತೀವಿ. ಆದ್ರೆ ಹೇಳ್ತಾನೆ ಸ್ವಾಮಿ, ಹೇಳ್ತಾನೆ ಇಲ್ಲಿ, ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನ ನೇಮಿತವಾದ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಅಂದ್ರೆ ಬಲಹೀನತೆಯನ್ನ ಪ್ರಕಟ ಮಾಡ್ತಾನೆ. ನಮ್ಮ ಆಂತರಿಕವಾದಂತ ಬೆಳೆದು ಬಂದಂತ ಬಲಹೀನತೆಯಾಗಿದೆ. ಅದೇ ಸಮಯದಲ್ಲಿ ದೇವರ ಶ್ರೇಷ್ಠತೆ ಅಲ್ಲಿ ಕಾರ್ಯ ಮಾಡುವಂತದ್ದಾಗಿದೆ. ಯಾಕೆಂದ್ರೆ ಕ್ರಿಸ್ತನ ಕೃಪೆ ನಮ್ಮ ಮೇಲೆ ಸುರಿಸಲ್ಪಟ್ಟಿದೆ. ಸುವಾರ್ತೆ ನೀವು ಬಲವಾಗಿ ಪ್ರಯತ್ನ ಪಡಿರಿ ಎಂದು ಪ್ರಾರಂಭಗೊಳ್ಳದೆ ಸತ್ಯಾಂಶವಾದ ನಮ್ಮ ಸ್ಥಿತಿಗಳಲ್ಲಿ ಪ್ರಾರಂಭಗೊಳ್ಳುವಂತದ್ದಾಗಿದೆ. ಅಂದ್ರೆ ನೋಡ್ರಿ, ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನ ಸಿದ್ಧಾಂತ ಪಡಿಸಿದ್ದಾನೆ. ನಮ್ಮಲ್ಲಿ ಎಷ್ಟು ಬಲಹೀನತೆಗಳಿದಾವಂತ್ರಿ? ಅಥವಾ ಭ್ರಷ್ಟತೆ, ಎಷ್ಟು ಭ್ರಷ್ಟತೆ ಇದೆ ಅಂತ್ರಿ? ಅಲ್ಲಿ ಪಟ್ಟಿ ಮಾಡ್ತಾನ್ರಿ ಪೌಲ, ಅಲ್ಲೇ ಪಟ್ಟಿ ಮಾಡ್ತಾನೆ ಎಷ್ಟು ಭ್ರಷ್ಟತೆಗಳು ನಮ್ಮಲ್ಲಿವೆ ಅಂತ. ಮೊದಲನೆಯದು 6ನೇ ವಚನದಲ್ಲಿ ತೋರಿ ಬರುವಂತ ಒಂದು ಏನ್ರಿ? ಬಲಹೀನತೆ ಅಥವಾ ಭಕ್ತಿ ಹೀನತೆ. ಅಶಕ್ತರು ಎಂಬಂತ ವಾಕ್ಯದಲ್ಲಿ ನಾವು ಅಶಕ್ತರು, ಬಲಹೀನರು ಎಂಬುದನ್ನ ತೋರಿಸುವಂತ ಭ್ರಷ್ಟತೆ ಮೊದಲನೇದು. ಎರಡನೇದು, ಕ್ರಿಸ್ತನು ನೇಮಿತ ಕಾಲದಲ್ಲಿ ನಾವು ಏನಾಗಿದ್ದೇವ್ರಿ? ಏನಾಗಿದ್ದೇವೆ? 6ನೇ ವಚನದಲ್ಲಿ, 6ನೇ 7ನೇ ವಚನದಲ್ಲಿ ಏನಿದೆ ಅಮ್ಮ? ಎರಡನೇ ಭ್ರಷ್ಟತೆ ಏನಂತೆ ನಮ್ಮಲ್ಲಿ? ಮೊದಲನೇದಾಗಿ, ನನಗೆ ಬಲ ಸಾಲದು ಅಂತಂದು ವಂಟಿಯನ್ನ ಕರೆದುಕೊಂಡು ಹೋದ ಅವರನ್ನ ಗೆತ್ಸೆಮನೆ ತೋಟದ ಬಳಿಗೆ ಕರೆದುಕೊಂಡು ಹೋದಾಗ ಅವ್ರಿಗೆ ಹೇಳ್ದ, ನೀವು ನನಗೋಸ್ಕರ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದಾಗ ಶಿಷ್ಯರು ಏನ್ ಮಾಡಿದ್ರಂತ್ರಿ? ಹೌದ್ರಾ? ಅವಾಗ ಏನ್ ಹೇಳ್ತಾನೆ ಪೇತ್ರ? ಸಾಧ್ಯವಿಲ್ವಾ? ಬಲಹೀನತೆ ಮೊದಲ ಭ್ರಷ್ಟತೆ ಅಂತೆ. ಮೊದಲ ಭ್ರಷ್ಟತೆ ಬಲಹೀನತೆ. ಎರಡನೇ ಭ್ರಷ್ಟತೆ ಏನ್ರಿ? ಭಕ್ತಿಹೀನತೆ ಎರಡನೇ ಭ್ರಷ್ಟತೆ. ಮೂರನೇ ಭ್ರಷ್ಟತೆ ಏನ್ ನೋಡ್ರಿ? 8ನೇ ವಚನದಲ್ಲಿ ನೀವು ಗಮನಿಸ್ರಿ, ಪ್ರಾರಂಭದಲ್ಲಿಯೇ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ, ಅಂದ್ರೆ ಪಾಪಾಧೀನತೆ. ಪಾಪಾಧೀನ 4